ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟೊತ್ತು ಆರಾಧನೆ ಮತ್ತು ವಿಜ್ಞಾಪನೆ ಪ್ರಾರ್ಥನೆಗಳ ಬಗ್ಗೆ ಕೆಲವೊಂದು ಚರ್ಚೆಗಳನ್ನ ಮಾಡಲಿಕ್ಕೆ ದೇವರ ಅವಕಾಶ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಣ್ಣೆ ಅಭಿಷೇಕನೂ ಕೂಡ ಮಾಡಲಿಕ್ಕೆ ಒಂದು ಕೃಪೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಈಗ ನಾವು ವಾಕ್ಯದ ಭಾಗಕ್ಕೆ ಹೋಗುವಾಗ ದೇವರು ತಾನೇ ತನ್ನ ನಾಮನ ಮಹಿಮೆಪಡಿಸಿಕೊಳ್ಳಲಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಾಯಿತನ ಸ್ವಾಮಿ, ಈಗ ವಚನದ ಭಾಗಕ್ಕೆ ಹೋಗುವಾಗ ನಿನ್ನ ಮಹಾನ್ ಶಕ್ತಿ ಇಳಿದು ಬರಲಿ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಳಿದು ಬರಲಿ ಸ್ವಾಮಿ. ಪ್ರತಿಯೊಂದು ಮನೆಗಳನ್ನು ಮುಟ್ಟು ಸ್ವಾಮಿ. ಅವರ ಮೇಲೆ ನಿನ್ನ ಅದ್ಭುತ ಕಾರ್ಯಗಳು ನಡೆಯಲ್ಪಡಲಿ ಸ್ವಾಮಿ. ಸೂಚಕ ಕಾರ್ಯಗಳು ನಡೆಯಲ್ಪಡಲಿ ಸ್ವಾಮಿ. ವಾಕ್ಯ ಕೇಳುವಂಥ ಜನಗಳ ಮನೆಯಲ್ಲಿ ಒಂದು ಆಶೀರ್ವಾದ ಉಂಟಾಗಲಿ ಸ್ವಾಮಿ. ಅವರ ಮನೆಯಲ್ಲಿ ಎಲ್ಲ ತಡೆಗಳನ್ನು ತೆಗೆದಾಕು ಸ್ವಾಮಿ. ವಾಕ್ಯವನ್ನು ಕೇಳಿ ನಿನ್ನ ನಾಮನ ಮಹಿಮೆಪಡಿಸಲಿಕ್ಕೆ ನಿನ್ನ ಶಕ್ತಿ, ನಿನ್ನ ಬಲ, ನಿನ್ನ ಸಾನ್ನಿಧ್ಯವನ್ನು ತುಂಬಿಸು ಸ್ವಾಮಿ. ನೀನು ಮಾಡಿದ ಕಾರ್ಯಕ್ಕಾಗಿ ಸತ್ರ ಯೇಸುವಿನ ನಾಮದಲ್ಲಿ ಬೇಡುವೆ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಈ ಫೆಬ್ರವರಿ ತಿಂಗಳು ಕೊನೆಯ ಭಾನುವಾರಕ್ಕೆ ಬಂದಿದ್ದೀವಿ. ಈ ಒಂದು ಫೆಬ್ರವರಿ ತಿಂಗಳ ಪ್ರಥಮ ಭಾನುವಾರದಿಂದ ಹಿಡಿದು 4ನೆಯ ಭಾನುವಾರದವರೆಗೂ ನಾವು ಕೊಟ್ಟಂಥ ವಾಕ್ಯ ಎಂದರೆ ದೇವರು ಯಾರು, ಬೈಬಲ್ ಏನಾಗಿದೆ, ಬೈಬಲ್ನಲ್ಲಿ ದೇವರ ಪಾತ್ರ ಏನು, ನಮ್ಮ ಪಾತ್ರ ಬೈಬಲ್ನಲ್ಲಿ ಯಾವ ಥರ ಇದೆ, ವಾಕ್ಯವನ್ನು ಓದುವವನು ಎಂಥವನಾಗಿರಬೇಕು, ವಾಕ್ಯ ಓದವನಿಗೆ ದೇವರು ಕೊಡುವಂಥ ಫಲಗಳೇನು, ಇದ್ರ ಬಗ್ಗೆ ನಾವು ಇಷ್ಟು 3 ವಾರ ತಿಳ್ಕೊಂಡು ಬಂದು ಅಲ್ವಾ. 1ನೇ ವಾರ ನಾವು ಬೈಬಲ್ ಅಂತಂದ್ರೆ ಏನು, ದೇವರ ವಾಕ್ಯ ಅಂತಂದ್ರೆ ಏನು, ಯೇಸು ಸ್ವಾಮಿ ಯಾರು ದೇವ್ರ ಬಗ್ಗೆ ತಿಳ್ಕೊಂಡು, 2ನೇ ವಾರಕ್ಕೆ ಬಂದಾಗ ನಾವು ದೇವರ ವಾಕ್ಯನ ಓದುವಂಥವ್ರು ಯಾವ ಥರ ಇರಬೇಕಂತ ತಿಳ್ಕೊಂಡು, ಕಳೆದ ವಾರದಲ್ಲಿ ವಾಕ್ಯದಲ್ಲಿ ನಿಂತವನಿಗೆ, ವಾಕ್ಯದ ಪ್ರಕಾರ ನಡೆದವನಿಗೆ ದೇವರು ಏನು ಫಲ ಕೊಡ್ತಾರೆ ಅಂತ ನಾವು ನೋಡಿಕೊಂಡು, ಈ ವಾರದಲ್ಲಿ ನಾವು ನೋಡಿಕೊಳ್ಳುವಂಥ ವಿಷಯ ಎಂದರೆ ಬೈಬಲ್ನಿಂದ ಏನೇನು ಪ್ರಯೋಜನ, ವಾಕ್ಯ ಓದೋದರಿಂದ, ಪ್ರಾರ್ಥನೆ ಮಾಡೋದರಿಂದ, ದೇವರನ್ನು ಆರಾಧಿಸೋದ್ರಿಂದ ಏನು ಪ್ರಯೋಜನ ಸಿಗ್ತದೆ, ಏನು ತಿಳುವಳಿಕೆ ಸಿಗ್ತದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡೋಣ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ನೋಡಿ ಈ ವಾಕ್ಯ ಅಂತ ಹೇಳೋಣ. ಯೋಹಾನ 8:31-32 ತಗೊಳ್ಳಿ, ಓದಿ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಸಾಕು, ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ಅವತ್ತು ಯೆಹೂದ್ಯರಿಗೆ ಹೇಳಿದಂಥ ಮಾತನ್ನ ಇವತ್ತು ನನಗೂ ನಿನಗೂ ಕೂಡ ಹೇಳ್ತಿದ್ದಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ಬರ್ತದೆ, ಯಾರು ಆತನನ್ನು ನಂಬಿದ್ರು, ಆತನ ಹೆಸರಿನ ಮೇಲೆ ನಂಬಿದ್ರು ಅವರಿಗೆ ದೇವರ ಮಕ್ಕಳಾಗ ಒಂದು ಅಧಿಕಾರ ಕೊಟ್ಟಿದ್ದೇನೆ ಅಂತ ಹೇಳಿ. ಅವತ್ತು ಯೆಹೂದ್ಯರು ನಂಬದಿರೋಂಥ ಕಾರಣಕ್ಕೋಸ್ಕರ ಇವತ್ತು ನಿನ್ನನ್ನು ದೇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನಾಗಿದೆ, ಅವತ್ತು ಯೆಹೂದ್ಯರು ನಂಬದಿರೋಂಥ ಕಾರಣಕ್ಕೋಸ್ಕರ ಇವತ್ತು ಆ ದೇವರ ಸ್ವಂತ ಮಕ್ಕಳು ನಂಬದಿರೋಂಥ ಕಾರಣ, ಈಗ ಮಾದೇವ ನಿನ್ನ ಮಗ ನಿನ್ನ ಮಾತ್ರ ಕೇಳದಿರೋ ಕಾರಣಕ್ಕೋಸ್ಕರ ನಿನ್ನ ಆಸ್ತಿನ ಪಕ್ಕದ ಮನೆಯೇ ಬರೆದು ಕೊಟ್ಟಂಗೆ. ನಿನ್ನ ಮಾತ್ರ ಕೇಳ್ತಾ ಇಲ್ಲ ಅವನು, ಪಕ್ಕದ ಮನೆ ನಿನ್ನ ನಂಬ್ತಾ ಇದ್ದಾನೆ, ನಿನ್ನ ಪ್ರೀತಿ ಮಾಡ್ತಾ ಇದ್ದಾನೆ, ನೀನು ಅವನಿಗೆ ಬರೆದು ಕೊಟ್ಟಂಗೆ. ಹಂಗೇನೆ ಯೇಸು ಸ್ವಾಮಿ ಸ್ವಂತ ಮಕ್ಕಳು ಸ್ವೀಕಾರ ಮಾಡದಿರೋ ಕಾರಣಕ್ಕೋಸ್ಕರ ಇವತ್ತು ನೀನು ಪರಲೋಕ ರಾಜ್ಯವನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ಸ್ವಂತ ಮಕ್ಕಳನ್ನ ಕೈ ಬಿಟ್ಟಿಲ್ಲ, ಅವ್ರನ್ನ ಈಗಲೂ ಕರಿತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಲ್ಲಿ ಇರಲಿ. ಹಾಗಾದರೆ ಇಲ್ಲಿ ವಾಕ್ಯದಲ್ಲಿ ನೋಡಿ ಬರ್ತಿದೆ, ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ದರೆ. ಇವತ್ತು ಎಲ್ಲರೂ ಪ್ರಾರ್ಥನೆ ಮಾಡ್ತೀರಾ, ಎಲ್ಲರೂ ಆರಾಧನೆ ಮಾಡ್ತೀರಾ, ಎಲ್ಲರೂ ಮನೇಲಿ ಒಂದು 10 ನಿಮಿಷನಾದರೂ ಪ್ರಾರ್ಥನೆ ಮಾಡ್ತೀರಾ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ವಾಕ್ಯದಲ್ಲಿ ನೆಲೆಗೊಳ್ತಾ ಇಲ್ಲ, ವಾಕ್ಯ ಕೇಳ್ತಾ ಇಲ್ಲ, ವಾಕ್ಯ ಕೇಳಿದ್ರು ಮರ್ತೋಗ್ತಾ ಇದ್ದೀರಾ, ವಾಕ್ಯನ ಇಂಟ್ರೆಸ್ಟ್ ಆಗಿರೋ ಅದಕ್ಕೆ ತಗೊಳ್ತಾ ಇಲ್ಲ. ಕೆಲವೊಂದು ಜನ ಇದ್ದಾರೆ, ವಾಕ್ಯ ಯಾವಾಗ ಮುಗಿತದೋ ಅಂತ ಕಾಯ್ತಾ ಇರ್ತಾರೆ, ಬೇಗ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಇಲ್ಲ ಬೇರೆ, ನೀವು ವಾಕ್ಯದಲ್ಲಿ ನೆಲೆಗೊಂಡ್ರೆ ನೀವು ಯಾರಾಗ್ತೀರಂತೆ? ಯೇಸು ಸ್ವಾಮಿಯ ಏನಾಗ್ತೀರಂತೆ? ಯೇಸು ಸ್ವಾಮಿ ಶಿಷ್ಯರಾಗ್ತೀರಾ. ನೆಕ್ಸ್ಟ್ ಏನು ತಿಳ್ಕೊಳ್ತೀರಾ? ಸತ್ಯ ತಿಳ್ಕೊಳ್ತೀರಾ. ಹಾಗಾದ್ರೆ ಸತ್ಯದಲ್ಲಿ ಏನು? ಈ ಪುಸ್ತಕದ ಹೆಸರು ಸತ್ಯವೇದ ಅಂತೇಳಿ. ಸತ್ಯವೇದ ಅಂದರೆ ಸತ್ಯವನ್ನು ಸಾರುವಂತಹ ಪುಸ್ತಕವೇ ಈ ಬೈಬಲ್ ಆಗಿದೆ. ಈ ಸತ್ಯವನ್ನು ತಿಳಿಸುವಂಥ ಪುಸ್ತಕ ಬೈಬಲ್. ಹಲ್ಲೆಲೂಯಾ. ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು. ನನ್ನ ಬೈಕಲ್ಲೂ ಕೂಡ ಅದನ್ನೇ ಬರ್ತಿದ್ದೀನಿ, ಕಳೆದವರನ್ನು ಇದೇ ವಾಕ್ಯ ಕೊಟ್ಟಿದೆ. ಏನು ಸತ್ಯ ತಿಳ್ಕೊಳ್ತೀರಾ? ಬೈಬಲ್ ವಾಕ್ಯನ ಓದೋದ್ರಿಂದ ಲೋಕದ ಸತ್ಯಗಳು ಯಾವುದು, ದೇವರ ಲೋಕದ ಸತ್ಯಗಳು ಯಾವುದು ಗೊತ್ತಾಗ್ತದೆ. ಈ ಲೋಕದಲ್ಲಿ ಎಣ್ಣೆ ಕುಡಿದ್ರೆ ತಪ್ಪಲ್ಲ,
ಸುಸ್ತಾಗ್ಬಿಟ್ಟು ಬಂದಾಗ ಒಂದು 90 ಹಾಕೋಬಿಟ್ಟೆ. ಏನು ತಪ್ಪು? ಒಬ್ಬನಿಗೆ ಮೋಸ ಮಾಡೋದು ತಪ್ಪಲ್ಲ. ಇವತ್ತು ಮೋಸ 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 ಮಾಡ್ಕೊಂಡು ಒಬ್ಬೊಬ್ಬರು ರಾಜಕೀಯ ವ್ಯಕ್ತಿಗಳ ಮನೇಲಿ ಎಷ್ಟೆಷ್ಟು ಕೋಟಿ ಕೋಟಿ ದುಡ್ಡಿದೆ, ಅದನ್ನೆಲ್ಲ ಇಟ್ಬಿಟ್ರೆ ಕರ್ನಾಟಕ ಅಭಿವೃದ್ಧಿ ಗ್ಯಾರಂಟಿ. ಅಲ್ಲಲ್ಲಿಯ ಬರೀ ಕೇವಲ ಕುರ್ಚಿಗೋಸ್ಕರ ಒದ್ದಾಡ್ತಾರೆ, ನಾವೆಲ್ಲ ಬಲಿಪಶುಗಳಾಗ್ತಿದ್ವಿ. ಅಲ್ಲಲ್ಲಿಯ ನೋಡಿ, ಇಂಥ ಸತ್ಯಗಳನ್ನ ಬೈಬಲ್ ತೋರಿಸ್ಕೊಡ್ತೇವೆ ಬೇರೆ. ನೀವು ದೇವರ ಮಕ್ಕಳಾಗಿದ್ದೀರಾ. ದೇವರ ಲೋಕದ ಸತ್ಯ ಯಾವುದು? ಪ್ರೀತಿ, ಪರಿಶುದ್ಧತೆ, ತಾಳ್ಮೆ, ನಂಬಿಕೆ. ಇದೆಲ್ಲ ಏನು ಗೊತ್ತಾ? ದೇವರ ಒಂದು ಲೋಕದ ಒಂದು ಜ್ಞಾನ, ಒಂದು ಸತ್ಯ. ನಮಗೆ ಗೊತ್ತಿಲ್ಲದೆ ಇರುವಂಥ ಸತ್ಯ ಬೈಬಲ್ ತೋರಿಸ್ತದೆ. ನೋಡಿರಿ, ಉದಾಹರಣೆ ಕೇಳ್ಕೊಳ್ಳಿ, ಮಾತಾಡೋಣ, ಈ ಕಡೆ ಕೇಳಿಸ್ಕೊಳ್ಳಿ. ನಾನೊಂದು ಪಾಪದಲ್ಲಿರ್ತೀನಿ, ಅದು ಪಾಪ ಅಂತ ನನಗೆ ಗೊತ್ತಿರೋದಿಲ್ಲ. ಒಂದು ದಿವಸ ವಾಕ್ಯ ಕೊಡುವಾಗ ನಿಮಗೆ ಗೊತ್ತಾಗ್ತದೆ, ಓಹೋ ಇದು ಕೂಡ ಪಾಪನಾ. ಇವತ್ತು ಹಳ್ಳಿಗಳಲ್ಲೊಂದು ಒಂದು ಶಾಸ್ತ್ರ ಇದೆ. ಹಾಲು ಮಾರೋರು ನೀರು ಸೇರಿಸದೇನೆ ಹಾಲು ಮಾರಬಾರ್ದು, ನೀರು ಸೇರಿಸದೇನೆ ಹಾಲು ಮಾರಬಾರ್ದು ಅಂತ. ನೀವು ನೀರು ಸೇರಿಸೋದು ಪಾಪ ಗೊತ್ತಾ? ಅಲ್ಲಿ ಏನು ಮಾಡಿದ್ದಾನೆ ಸೈತಾನ? ಏನು ಮಾಡಿದ್ದಾನೆ? ನೀರು ಸೇರಿಸದೇನೆ ಹಾಲು ಮಾರಬಾರ್ದು ಅಂತ ಮಾಡಿಬಿಟ್ಟಿದ್ದಾನೆ. ನಿಜ ಅಲ್ವಾ? ನಿಜನಾ? ಅದಕ್ಕೆ ಒಂದು ತೊಟ್ಟಾದರೂ ನೀರು ನಿಂಗೆ ಸೇರಿಸ್ತಾರೆ ಜನ, ಒಂದು ತೊಟ್ಟಾದ್ರೂ ಸೇರಿಸ್ತಾರೆ. ನಾನು ಹೇಳ್ತಾ ಇದ್ದೀನಿ, ನೀರು ಸೇರಿಸಿ ಹಾಲು ಮಾರೋ ತಪ್ಪು. ನೀವೇನು ಮಾಡೋ ಗೊತ್ತಾ? ಇರೋ ಹಾಲನ್ನ ಕೊಡಿ, 2 ರೂಪಾಯಿ ಜಾಸ್ತಿ ಮಾಡಿ. ನಾ ಗಟ್ಟಿ ಹಾಲೇ ಕೊಡ್ತಾ ಇದ್ದೀನಿ ಕಣವ, 2 ರೂಪಾಯಿ ಜಾಸ್ತಿ ಕೊಡು ಇಷ್ಟು. ಅದಕ್ಕೆ ಹೇಳ್ದಲ್ಲ, ಬೆರಳಲ್ಲೂ ಈಗ ಅದೇ ಕೇಳಿ, ಬೆರಳಲ್ಲಿ ಹಾಕಿ ಆದರೂ ಒಂದು ತೊಟ್ಟು ನೀರು ಹಾಕ್ತಾರೆ. ಯಾಕೋದ? ಆ ಶಾಸ್ತ್ರನ ಏನು ಮಾಡಿದಾನೆ ಸೈತಾನ ನಮ್ಮ ತಲೆಗೆ ಅಂಟಿಸ್ಬಿಟ್ಟಿದ್ದಾನೆ. ಯಾವ ಥರ ಅಂಟಿಸ್ಬಿಟ್ಟಿದ್ದಾನೆ? ಹಾಲಿಗೆ ನೀರು ಹಾಕಲೇಬೇಕು ಅಂತ ಅಂಟಿಸ್ಬಿಟ್ಟಿದ್ದಾನೆ. ಇದು ತಪ್ಪು, ಇದೇ ತಪ್ಪು. ಆದರೆ ಬೈಬಲ್ ಹೇಳ್ತದೆ, ನೀನು ಏನನ್ನೇ ಕೊಡಬೇಕಾದ್ರೆ ಕಳಪೆಯಾಗಿ ಕೊಡಬೇಡ, ಪ್ರೀತಿಯಿಂದ ಕೊಡು. ಕೊಡುವಂಥದ್ದೆಲ್ಲ ಪರಿಶುದ್ಧ ಆಗಿರಲಿ ಅಂತ. ಮಂಗಳವಾರ ದಿವಸ ದುಡ್ಡು ಕೊಡಬೇಡ, ಇದು ಶಾಸ್ತ್ರ ನಿಮ್ಮ ತಲೆಗೆ ಅಂಟಿಸ್ಬಿಟ್ಟಿದ್ದಾನೆ. ನಿಮ್ಗೆ ಸತ್ಯೇನು? ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ದುಡ್ಡು ಕೊಡಬಾರ್ದು ಅಂತೇಳಿ ನಿಮ್ಮ ಸತ್ಯ. ಆದರೆ ಸ್ವಾಮಿ ಹೇಳ್ತಾರೆ, ಒಬ್ಬರು ಜೀವ ಉಳಿಸ್ಬೇಕಿದ್ರೆ ಮಧ್ಯರಾತ್ರಿ ದುಡ್ಡು ಕೊಡು, ನಿನಗೆ ದರಿದ್ರ ಬರೋದಿಲ್ಲ. ಮಂಗಳವಾರ ಕೊಟ್ಟರು ದರಿದ್ರ ಬರೋದಿಲ್ಲ, ಗ್ರಹಣ ದಿವಸ ಕೊಟ್ಟರು ದರಿದ್ರ ಬರೋದಿಲ್ಲ. ಇವತ್ತು ಅಮಾವಾಸ್ಯಪ್ಪ, ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ದುಡ್ಡು ಕೊಡೋದಿಲ್ಲ. ನಿನ್ನ ಎದುರುಗಡೆ ಒಬ್ಬ ಸಹಾಯಕ್ಕೆ ಬಿದ್ದಿರ್ತಾನೆ, ದಮ್ಮಯ್ಯಾದ ಕೇಳ್ತಾನೆ, ಒಂದು 100 ರೂಪಾಯಿ ಕೊಡಪ್ಪ, ಹಾಸ್ಪಿಟ್ಲಿಗೆ ಕೊಟ್ಟು ಬರ್ತಿರ್ತಾನೆ. ನೀನು ಕೊಡಲಿಲ್ಲ ಅಂದರೆ ಅವನೇನೋ ಸತ್ತೋದ್ರೆ ಅದಕ್ಕೆ ನಿನ್ನ ಮಂಗಳವಾರ ಅಲ್ಲ, ಆ ಶಾಸ್ತ್ರ ಅಲ್ಲ, ನೀನು ಅದಕ್ಕೆ ಜವಾಬ್ದಾರನಾಗಿ ದೇವರಿಗೆ ಲೆಕ್ಕ ಕೊಡಬೇಕಾಗ್ತದೆ. ಅವನ ಸಾವಿಗೆ ನೀನೇ ಕಾರಣ ಆಗಿದ್ಯಾ. ನಿಜಾನ? ಅವನು ಎಂತೆಂಥ ಸುಳ್ಳಿನ ಸತ್ಯ ಮಾಡ್ತಾನೆ ನೋಡಿದ್ರ? ಕೇಳ್ಸ? ಅಯ್ಯೋ, ಎಲ್ಲಿ ಗಾಡಿ ಓಡಿಸ್ಬೇಕಿದ್ರೆ ಸಿಗ್ನಲ್ ಇದ್ದ ಕಡೆ ಮಾತ್ರ ಹೆಲ್ಮೆಟ್ ಹಾಕೊಳ್ಳಿ ಸಾಕು, ಹಿಂದೆಲ್ಲ ಬೇಕಾಗಿಲ್ಲ. ಅವನು ಹೇಳ್ಕೊಡೋದು ಪರವಾಗಿಲ್ಲ, ಇಲ್ಲಿ ಎಲ್ಲ ಬೇಕಾಗಿಲ್ಲ. ನಾವೊಂದು ಸಲ ಟೂರ್ಗೆ ಹೋಗಿದ್ದ ನಮ್ಮ ಚರ್ಚಿಂದ. ಬೆಳಿಗ್ಗೆ 5 ಗಂಟೆ ನಾನು ಹೆಲ್ಮೆಟ್ ಹಾಕೊಂಡದೆ. ಇಷ್ಟೊತ್ತು ಯಾವ ಪೊಲೀಸ್ ಹಿಡಿತಾರೆ ಅಂತ ನೀವು ಹೆಲ್ಮೆಟ್ ಹಾಕೊ ಬಂದಿರೋ? ಪೊಲೀಸ್ ಹಿಡಿತಲ್ಲಪ್ಪ, ಪರಲೋಕ ದೇವರು ಹಿಡಿತಾರೆ. ಸರ್ಕಾರದ ಕಾನೂನು ಏನಿದೆ, ಹೆಲ್ಮೆಟ್ ಹಾಕಬೇಕು ಅಂತೇಳಿ. ಸರ್ಕಾರದ ಕಾನೂನು ಪ್ರಕಾರ ನಡಿಬೇಕು ಅಂತ ಬೈಬಲಲ್ಲಿ ಬರೆದಿದೆ. ರೋಮಪುರ 13:15 ಬರೆದಿದೆ, ನೀವು ಅಧಿಕಾರಿಗಳಿಗೆ ವಿಧೇಯರಾಗಬೇಕು ಅಂತೇಳಿ. ಇವತ್ತು ನಮಗೇನು ಗೊತ್ತಾ? ಇಂಥ ಸತ್ಯಗಳನ್ನ ತೋರಿಸೋದು. ಓ, ಹೆಲ್ಮೆಟ್ ಹಾಕೋದಿದ್ರು ಪಾಪನ ಅಂಕಲ್, ನಿಜ ಅಲ್ವ? ಹಾಲಿಗೆ ನೀರು ಸೇರಿಸಿದ್ರು ಪಾಪನ ಅಂಕಲ್, ಶುಕ್ರವಾರ ದಿವಸ ದುಡ್ಡು ಕೊಡದಿದ್ರು ಪಾಪನ ಅಂಕಲ್. ನೋಡಿ, ಈಗ 3 ಸತ್ಯ ನಿಮ್ಗೆ ಗೊತ್ತಾಯಿತು. ಆ ಸತ್ಯ ಯಾವುದು? ಲೋಕದ ಸತ್ಯ. ದುಡ್ಡು ಕೊಡಬಾರ್ದು, ಹಾಲಿಗೆ ನೀರು ಸೇರಿಸ್ಬೇಕು, ಇದೆಲ್ಲ ಲೋಕ ಸತ್ಯ. ಆದರೆ ಪರಲೋಕ ಸತ್ಯ ಏನಾದ್ರು ಗೊತ್ತಾ? ಅದೆಲ್ಲ ಮಾಡಬೇಡಿ. ಕೊಡ್ತೀರಾ, ಉತ್ತಮವಾದದನ್ನೇ ಕೊಡಿ. ನಮ್ಮ ಸಭೆಯಲ್ಲೂ ಕೂಡ ಎಷ್ಟೇ ಕಷ್ಟ ಆದರೂ ಕೂಡ ಪ್ರೇಮ ಹೇಳ್ತಾಳೆ, ಕಳಪೆ ಊಟ ಹಾಕೋದು ಬೇಡ, ಏನೇ ಮಾಡಿದ್ರು ಚೆನ್ನಾಗೇ ಹಾಕಬೇಕು. ತಿಳಿ ಸಾಂಬಾರು ಅನ್ನೋದು ಬಾಯಿಗೆ ಟೇಸ್ಟ್ ಆಗಬೇಕು. ಅದಕ್ಕೆ ಸಾಕ್ಷಿ, ಕಳೆದ ವಾರದಲ್ಲಿ ಶಿಲ್ಪನ ಗಂಡನಿಗೆ ನಮ್ಮ ಟೊಮೆಟೊ ಗೊಜ್ಜು ಭಾಳ ಖುಷಿಯಾಗಿತ್ತು. ಕೊನೆಗೆ ಪಾರ್ಸಲ್ ತಗೊಂಡು ಹೋಗ್ಬಿಟ್ಟು ಅವರು. ಅರ್ಥ ಮಾಡ್ಕೊಳ್ಳಿ, ಕೊಡೋದನ್ನೇ ತೃಪ್ತಿಯಿಂದ ಕೊಡಿ. ನಮ್ಮೊಬ್ಬರು ಅತ್ತಿಗೆ ಇದ್ದರು, ಅವರು ಮೊಸರಲ್ಲಿ ಏನು ಮಾಡ್ತಾಯಿದ್ರು ಗೊತ್ತಾ? ಮಜ್ಜಿಗೆಯಲ್ಲಿ ಒಂದು ಸಾಂಬಾರು ಮಾಡ್ತಾರೆ. ಅದು ತಿಂದರೆ ಎಂಥ ಟೇಸ್ಟ್ ಗೊತ್ತಾ? ಹೊಟ್ಟೆಗೆ, ಬಾಯಿಗೆ ಟೇಸ್ಟ್ ಆಗಿರಬೇಕು, ಹೊಟ್ಟೆ ತಿನ್ನಬೇಕು, ಆರೋಗ್ಯದಲ್ಲೂ ಇರಬೇಕು. ಈ ಕೊಡುವಂಥದ್ದನ್ನೇ ಕಳಪೆ ಕೊಡೋಕ್ಕಾಗ್ಬಾರ್ದು. ಹೋಟ್ಲುಗಳಲ್ಲಿ ಏನು ಮಾಡ್ತಾರೆ? ಪಾಮ್ ಆಯಿಲ್ ಹಾಕ್ಬಿಟ್ಟು ಅಡುಗೆ ಮಾಡ್ತಾರೆ, ಪಾಮ್ ಆಯಿಲ್ ಹಾಕ್ಬಿಟ್ಟು ವಡೆ ಮಾಡ್ತಾರೆ. ಕೊನೆಗೆ ಮೈಕೈ ಕಡ್ತ, ಕಜ್ಜಿ, ರೋಗ. ಕೊಡ್ತೀರಾ ಕರೆಕ್ಟಾಗಿ ಕೊಡಿ, ಇಲ್ವಾ ಕೊಡಬೇಡಿ. ಹಾಂ, ಎಲ್ಲ ಟೊಮೆಟೊ 60
80, ಇನ್ನೊಂದು ಜಾಗದಲ್ಲಿ 40 ಅಂತ ಹೇಳಿದ್ರು. ಬುದ್ಧಿಯಲ್ಲಿ ಇಟ್ಟವ್ರೆ ಫುಲ್ಲು ಕಲ್ಸೋಗೈತೆ, ಹಿಂಗೆ ತೆಗ್ದು ಹಾಕಿ ಬೇಡ ಅಂತ ಹೇಳಿದೆ ಇವರಿಗೆ. ಆಗ ಹೇಳೋದ್ರೆ 70 ಪರವಾಗಿಲ್ಲ, ಬೇರೆ ಒಂದು ಕೆಜಿ ತಗೊಳ್ಳುವ ಚರ್ಚಿಗೆ ತಾನೇ ಅಂತ ಹೇಳಿ. ಇದರಲ್ಲಿ ನೋಡಿದ್ರೆ ಎಲ್ಲ ಅದನ್ನು ಒಬ್ಬರು ಹೊಟ್ಟೆಯಲ್ಲಿಗೆ ಫುಲ್ಲು ಸುತ್ತಕೊಂಡು ಹೋಗ್ಬೋದು. ಹೋಟ್ಲಿಗೆ ಕೇಳಿಸ್ತಾ ನಾನು ಹೇಳಿ ಹೊಟ್ಟೆಯಲ್ಲಿಗೆ ನೋಡಿ ಹಂಗೆ ನೋಡಿದ್ರ 120 ರೂಪಾಯಿ ಕೊಟ್ಟು ಚರ್ಚಲ್ಲೇ ಮಾಡಿದ್ರೆ ನಿಮ್ಗೆ ಹೊಟ್ಟೆವ್ರಿ ಪ್ರೇಮ್ ಅಂಟಿ 40 ರೂಪಾಯಿದು ಟೊಮೆಟೊಗೆ ಕೈ ಹಾಕಿದ್ರು, ನೋಡಿದ್ರು. ನಾನು ಹೇಳಿದೆ ಬೇಡ ಕಣೆ, ಚರ್ಚಿಗೆ ಇರೋದು ಇದು. ಹಾಕಿದ್ಮೇಲೆ ಒಳ್ಳೆ ಟೊಮೆಟೊ ಹಾಕಿದ್ರೆ ಒಳ್ಳೆ ಟೊಮೆಟೊ ತಗೊಂಡೆ. ನಮ್ಮ ಕಣ್ಣೆದುರುಗಡೆ ಕಾಣವ ಒಂದು ಚೀಲ ಅವ್ರು ತಗೊಂಡೋಗ್ಬಿಟ್ಟು ಹೋಟ್ಲಿಗೆ ಎತ್ಕೊಂಡು ಹೋದ್ರು. ಆ ಕೊಳ್ತಿರ್ದೆಲ್ಲ ಕಟ್ ಮಾಡಿ ಬಿಸಾಕಿ ಅದನ್ನ ಹೋಟಲ್ಲಿ ಎಷ್ಟು ಚಂದ, ಹೆಂಗಿದೆ, ಸಖತ್ತಾಗಿದೆ. ಅವರು ಅಜ್ಜಿ ನೋಡು ಶೃಂಗಾರ ಹೋಟ್ಲಲ್ಲಿ ಹೆಂಗಿದೆ ನೋಡಿ. ಬೇಗ ಬೇಗ ಸಾಕ್ಷಿ ಜನ ತುಂಬ್ತಾರಂತೆ, ಕುತ್ತಿಗೆಯಲ್ಲಿ ಟೌಲ ಕೊಡ್ತಾರಂತೆ, ಹಿಂಗೆಲ್ಲ ಹೊಸ್ಕೊಂಡು ಹಿಂಗೆಲ್ಲ ಹೊಸ್ತಾರಂತೆ. ಅಲ್ಲಿಂದ ಅನ್ನನ ಸುರಿದು ಆ ಅನ್ನನ ಈ ಟೌಲಲ್ಲಿ ಕೆಬ್ದು ಕೆಳಗಡೆ ಅನ್ನ ಅದಕ್ಕೆ ಆ ಜಾಗದಲ್ಲಿ ಸಕ್ಕ ಟೇಸ್ಟು. ಅದು ಅದರಲ್ಲಿ ಕೇಳಿಸ್ತಾ, ಕುತ್ತಿಗೆಲ್ಲಿ ಹಾಕಿರೋ ಟೌಲಲ್ಲಿ ಅನ್ನನ ಕೆಳಗಡೆ ಅಂಟಿರೋದನ್ನ ತೆಗೆದುಬಿಟ್ಟು ಪುನಃ ಕುತ್ತಿಗೆಗೆ ಹಾಕೊಳ್ಳೋದು. ಸಾಯಂಕಾಲ ನಾವು ಸ್ನಾನ ಮಾಡ್ತಾನೆ, ಹೋಟ್ಲು ಊಟ ಚೆನ್ನಾಗಿರ್ತದಲ್ಲ, ಇದು ಅವನು ಕೊಡೋದು ಸತ್ಯ. ಹಿಂಗೇನೇ ಮಾಡೋದೇಳಿ. ಹಾಗಾದರೆ ಏನು ಗೊತ್ತಪ್ಪ ಹೇಳಿ, ನೀವು ಮೊದಲನೇದಾಗಿ ಯೇಸುವಿನ ಶಿಷ್ಯರಾಗ್ತೀರಾ. ವಾಕ್ಯ ಓದಿದ್ರೆ ಬೈಬಲಲ್ಲಿರೋ ವಾಕ್ಯನ ಓದಿ. ಮಾಜಾಲ ಓದಕ್ಕೆ ಬರೋದಿಲ್ಲ, ಕಷ್ಟ ನೋಡಿ. ನಮ್ಮ ಹಳ್ಳಿ ಜನಗಳಿಗೆ ಏನು ಗೊತ್ತಾ ಪ್ರಾಬ್ಲಮ್ಮು, ಇಲ್ಲಿ ಎಷ್ಟು ಜನ ಓದಕ್ಕೆ ಬರ್ತದೆ? ಇಬ್ಬರು. ಬಾಕಿ ಇರೋರು ಯಾರಿಗೆ ಓದಕ್ಕೆ ಬರೋದಿಲ್ಲ ಅಂತ ನಾನು ಏನು ಮಾಡಲಿ? ಅಲ್ಲಲ್ಲಿಯ ಹಾಗಾದರೆ ಬೈಬಲಲ್ಲಿ ಮೊಬೈಲ್ ಬೈಬಲ್ ಆ್ಯಪ್ ಇದೆ. ಇಷ್ಟಿಷ್ಟು ಅಧ್ಯಾಯ ಅಂತ ಕೇಳಿಸ್ಕೊಳ್ಳಿ, ಕಟ್ ಮಾಡಿ ನಾಳೆಗೆ ಅಲ್ಲಿಂದನೇ ಕಂಟಿನ್ಯೂ ಮಾಡಿಸಿ. ಬೇಕಾದ್ರೆ ದೊಡ್ಡ ಮೊಬೈಲ್ ಕೊಡಿ, ದೊಡ್ಡ ಮೊಬೈಲು ನಮ್ಮ ಸಭೆಯಲ್ಲಿಲ್ಲ. ಬರೀ ಒಂದು 2-3 ಜನ ಕೈಲಿ ಇದೆ ಹೊರತು ಇನ್ಯಾರ ಕೈಲಿಲ್ಲ. ಚಿಪ್ಪಲ್ಲಾದರೂ ಹಾಕಿಸ್ಕೊಂಡು ಕೇಳಿಸ್ಕೊಳ್ತಾನೇ ಇದೆ ವಾಕ್ಯ ಕೇಳಿಸ್ಕೊಂಡಾಗ ನಿಮಗೆ ಅಲ್ಲಿ ಸತ್ಯ ಗೊತ್ತಾಗ್ತದೆ, ಸತ್ಯದಿಂದ ಬಿಡುಗಡೆ ಆಗ್ತದೆ. ಅದಕ್ಕೇನೆ ಓದದೇ ಇರೋರಿಗೆ ಹೇಳ್ತಾ ಇರೋದು, ವಾರ ಚರ್ಚಿಗೆ ಬನ್ನಿ, ನಿಮಗೆ ನಾವು ಬಿಡಿಸಿ ಹೇಳ್ಕೊಡ್ತೀವಿ, ಸತ್ಯ ಗೊತ್ತಾಗ್ತದೆ ಅಂತೇಳಿ. ಆಯ್ತು, ಯಾರಿಗೆ? ಮತ್ತೆ ಪಲ್ಲವಿ ಓದೋಕ್ಕೆ ಬರ್ತಾರೆ. ಹೌದು, ನಮ್ಮ ಪ್ರೇಮಂಟಿಗೆ ಓದೋಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ಇಂಗ್ಲೀಷ್ ಹೆಂಗೆ ಗೊತ್ತಾಳು ಅದರಲ್ಲಿ ಓದೋಕ್ಕೆ ಬರ್ತಾ ಇರಲಿಲ್ಲ ಅಂತ ಪ್ರೇಮಂಟಿ. ಇವತ್ತು ದೇವ್ರ ಸಹಾಯದಿಂದ ಅವಳು ವಾಕ್ಯ ಕೊಡೋಷ್ಟು ಮಟ್ಟಿಗೆ ಬೆಳೆದಿಲ್ವಾ? ಇರಲಿ, ದೇವ್ರು ನಮಗೆ ಮಹಿಮೆ ಆಗಲಿ. ಎರಡನೇದಾಗಿ ಏನು ತಿಳ್ಕೊಂಡ್ರ, ನೀವು ಶಿಷ್ಯರಾಗ್ತೀರಾ, ಸತ್ಯ ತಿಳ್ಕೊಳ್ತೀರಾ. ಒಂದನೇದು ಬೈಬಲ್ ಓದಿದ್ರೆ. ಎರಡನೇದಾಗಿ ಅಲೆಲುಯ ಒಂದನೇ ಸತ್ಯನೋ ನೀವು ಶಿಷ್ಯರಾಗ್ತೀರಾ. ಎರಡನೇದು ವಾಕ್ಯದಲ್ಲಿ ನಿಮಗೆ ಲೋಕದ ಮತ್ತು ಪರಲೋಕದ ಸತ್ಯ ಗೊತ್ತಾಗ್ತದೆ. ಅಲೆಲುಯ ಯಾವುದು ಲೋಕದ ಸುಳ್ಳು ಸತ್ಯ, ಯಾವುದು ನಿಜವಾದ ಸತ್ಯ ಅಂತ ಗೊತ್ತಾಗ್ತದೆ. ಸುಳ್ಳು ಸತ್ಯಗಳು ಇವತ್ತು ಏನು ಮಾಡ್ತೇವೆ ಗೊತ್ತಾ, ನನ್ನನ್ನು ಆಳ್ವಿಕೆ ಮಾಡ್ತಾ ಇದೆ. ನಿಜವಾದ ಸತ್ಯ ಆಳ್ವಿಕೆ ಮಾಡ್ತಾ ಇಲ್ಲ. ಆ ನಿಜವಾದ ಸತ್ಯ ಯಾವುದು ಅಂತ ತೋರಿಸುವಂಥದ್ದೇ ಈ ಬೈಬಲ್ ಪುಸ್ತಕ ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ರೋಮಾಪುರ 6:22. ರೋಮಾಪುರ 6ನೇ ಅಧ್ಯಾಯ 22 ವಾಕ್ಯ ಓದಿ. 22 ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಕಡೆಗೆ ದೊರೆಯುವಂತ ಜೀವ, ನಿತ್ಯ ಜೀವ. ಸಾಕು. ಈಗ ಎರಡನೇದಾಗಿ ಗೊತ್ತಾ, ಪಾಪದ ಜೀವಿತ ನಡೆಸಬಾರ್ದು, ಪರಿಶುದ್ಧ ಜೀವಿತ ನಡೆಸಬೇಕು ಅಂತ ಪ್ರತಿಯೊಂದು ಜನಕ್ಕೆ ಒತ್ತಿ ಹೇಳುವಂಥದ್ದು ಈ ಬೈಬಲ್ನ ವಾಕ್ಯ. ಹಲ್ಲೆಲೂಯಾ. ಬೈಬಲ್ ವಾಕ್ಯ ಏನನ್ನ ತಿಳಿಸ್ತದೆ? ಪಾಪದ ಜೀವಿತವನ್ನ ಬಿಟ್ಟು ಪರಿಶುದ್ಧ ಜೀವಿತ ನಡೆಸು. ಇವತ್ತು ಪರಿಶುದ್ಧ ಜೀವಿತ ನಡೆಸೋದು ಪಾಸ್ಟರ್ಸ್ಗಳು, ವಿಶ್ವಾಸಿಗಳೇ ಕೇಳಿಸ್ಕೊಳ್ಳಿ. ಲೋಕದವರಿಗೆ ಎಡಗೈ ಬಲಗೈ ಗೊತ್ತಿಲ್ಲ. ನಮಗೆ ವಾಕ್ಯದ ಸತ್ಯ ಗೊತ್ತಿದ್ದು ಕೂಡ ಇನ್ನು ಪಾಪದಲ್ಲೇ ಇದ್ದರೆ ನಮಗೆ ದೇವರ ಆಶೀರ್ವಾದ ಇಲ್ಲ. ಏನೇನು ಪಾಪದಲ್ಲಿದ್ದೀರಾ ನಿಮ್ಮ ಮನಸ್ಸಲ್ಲೇ ತಿಳ್ಕೊಳ್ಳಿ. ಹಲ್ಲೆಲೂಯಾ. ನಮ್ಮ ಸ್ತೋತ್ರ ಆಗಲಿ.
ಪಾಪದ ಜೀವಿತ ಅಂದರೆ ನಾವು ಸುಳ್ಳು ಹೇಳೋದು ಪಾಪ, ಇನ್ನೊಬ್ರಿಗೆ ಮೋಸ ಮಾಡೋದು ಪಾಪ, ಇನ್ನೊಬ್ರಿಗೆ ಅನ್ಯಾಯ ಮಾಡೋದು ಪಾಪ, ವಂಚನೆ ಮಾಡೋದು ಪಾಪ, ಸುಳ್ಳು ಸಾಕ್ಷಿ ಹೇಳೋದು ಪಾಪ, ಯಾರಾದ್ರು ನೆಂಟರು ಬಂದಾಗ ಮಟನ್ ಚಿಕನ್ ಔಷಧಿ ಇಡೋದು ಪಾಪ, ಬಡವರು ಬಂದಾಗ ಇದ್ರೂ ಕೊಡದಿರೋದು ಪಾಪ, ಇದ್ರೂ ಕೊಡದೇ ಇರೋದು ಪಾಪ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಚರ್ಚೆ ಎದುರುಗಡೆ, ಮೈಸೂರು ಚರ್ಚೆ ಎದುರುಗಡೆ ಒಬ್ಬಳು ಅಮ್ಮ ಕೂತ್ಕೊಳ್ತಾಳೆ. ನಾನು ಯಾವುದೇ ಕಾರಣಗಳಿಗೆ ₹1 ಕೊಡೋದಿಲ್ಲ. ಯಾಕಂದ್ರೆ ಅವಳು ಕೊಟ್ಟ ತಕ್ಷಣ ಸಾಯಂಕಾಲ ಟೈಮ್ ಆಗಿರ್ತಲ್ಲ, ಫುಲ್ ಟೈಟ್ ಆಗಿಬಿಟ್ಟಿರ್ತಾಳೆ, ಕುಡ್ಕೊಬಿಟ್ಟು. ಯಾಕೆ ನಾವು ಕೊಡಬೇಕು? ಕೊಡೋದಿಲ್ಲ. ಅದೇ ಹೊಟ್ಟೆಗಿಲ್ಲದವ್ರಿಗೆ ನಿಮ್ಮ ಗಾಡಿ ನಿಲ್ಲಿಸಿ ನೀವು ಊಟ ಹಾಕಿ, ಆಶೀರ್ವಾದ ಕಣಮ್ಮ. ಇದನ್ನೆಲ್ಲ ದೇವ್ರು ಹೇಳ್ತಾರೆ. ನಿನ್ನ ಹತ್ರ ಇದ್ದು ನಿನಗೆ ದೇವ್ರ ವಾಕ್ಯದಲ್ಲೇ ಬರ್ತಿದೆ, ಒಳ್ಳೇದನ್ನ ಮಾಡಬೇಕಂತ ಮನಸ್ಸಿದ್ರು ಕೂಡ ಅದನ್ನು ಮಾಡಲಿಲ್ಲ ಅಂದರೆ ಅದು ಪಾಪ ಅಂತೇಳಿ ಯಾಕೋಬನ ಪತ್ರಿಕೆಯಲ್ಲಿ ಬರ್ತಿದೆ. ಹಾಗಾದರೆ ಪರಿಶುದ್ಧರಾಗಿ ಜೀವಿಸಬೇಕು, ಪಾಪವನ್ನು ಬಿಡಬೇಕು, ಪರಿಶುದ್ಧರಾಗಿ ಜೀವಿಸಬೇಕು. ಇದೇ ದೇವ್ರು ಹೇಳೋಂಥದ್ದು. ಹಲ್ಲೆಲೂಯಾ. ಕೆಳಗಡೆ ವಾಕ್ಯ 23 ರೋಮಪುರ 6:23. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಯಾಕೆಂದ್ರೆ ಪಾಪವು ಕೊಡೋ ಸಂಬಳ ಯಾವುದು? ಬೈಬಲ್ ಪುಸ್ತಕ ತೋರಿಸ್ತಾ ಇದ್ದೀನಿ. ಪಾಪ ಮಾಡಿದ್ರೆ ನೀನು ನರಕಕ್ಕೆ ಹೋಗ್ತೀಯಾ, ಮರಣ ಅಂದರೆ ನರಕಕ್ಕೆ ಹೋಗ್ತೀಯಾ. ದೇವರ ಉಚಿತಾರ್ಥವು ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವ ಅಂದರೆ ನಿನ್ನ ಶರೀರಕ್ಕೆ ಸಾವಿದೆ, ನಿನ್ನ ಆತ್ಮ ಎಂದೆಂದಿಗೂ ಜೀವಿಸ್ತದೆ. ಹಲ್ಲೆಲೂಯಾ. ಎಂದೆಂದಿಗೂ ನಿತ್ಯ ನಿರಂತರಕ್ಕೂ ಜೀವಿಸ್ತದೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಪಾಪ ಕೊಡುವಂತ ಸಂಬಳ ಮರಣ ಪ್ರಿಯರೇ. ಈ ಪಾಪದ ಬಗ್ಗೆ ಯಾವ ಪುಸ್ತಕದಲ್ಲೂ ತೋರಿಸೋದಿಲ್ಲ, ಆದರೆ ನಮ್ಮ ಬೈಬಲ್ ತೋರಿಸ್ತದೆ. ಪಾಪ 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 ಹೇಳಿ ಎಲ್ಲಾ ಗ್ರಂಥಗಳಲ್ಲಿ ಒಬ್ಬ ವ್ಯಕ್ತಿಗಳ ಕಥೆ ಹೇಳ್ತಾರೆ, ಗಂಡಂದ್ರ ಕಥೆ ಹೇಳ್ತಾರೆ. ಆದರೆ ನಮ್ಮ ಬೈಬಲ್ ಹೇಳ್ತದೆ ಪಾಪದ ಜೀವಿತನ ಬಿಡು, ಪರಿಶುದ್ಧನಾಗಿರೋದು ತೋರಿಸಂತ ಏಕೈಕ ಪುಸ್ತಕನೇ ಬೈಬಲ್ ಆಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 2 ಆಯ್ತು, ಈಗ 3ನೇದಕ್ಕೆ ಬರೋಣ. ಹಲ್ಲೆಲೂಯಾ. ಯೋಹಾನ 1:12. ಯೋಹಾನ 1:12 ಓದಿ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಸಾಕು. ಇಲ್ಲಿ ಎಲ್ಲೂ ಯಾವ ಜಾಗದಲ್ಲಿ ಹೋದ್ರು ಕೂಡ ಯಾವ ದೇವರು ಕೂಡ ನಿಮ್ಮನ್ನ ನನ್ನ ಮಕ್ಕಳು ಅಂತ ಹೇಳಿಲ್ಲ. ಹಲೋ. ದೇವಸ್ಥಾನದ ಒಳಗಡೆ ನುಗ್ಗಲಿಕ್ಕೆ ಬಿಡೋದಿಲ್ಲ, ಹೊರಗಡೆನೇ ಇರಬೇಕು. ಎಲ್ಲ ಅರ್ಚಕನೇ ಮಾಡಿ ಆಗಬೇಕೇ ಹೊರತು ಯಾವುದೇ ಕಾರಣಕ್ಕೆ ಒಳಗಡೆ ನುಗ್ಗೋಂಗಿಲ್ಲ. ಮಸೀದಿಗಳಲ್ಲೂ ಕೂಡ ಆ ಒಳಗಡೆ ನುಗ್ಗೋಂಗಿಲ್ಲ. ಆ ಮೀಸಲಾಗಿರೋ ಜಾಗನ ಬಿಟ್ಬಿಟ್ಟು ಬಾಕಿರೋ ಕಡೆ. ಆದರೆ ನಮ್ಮ ಚರ್ಚಲ್ಲಿ ನಾನು ನೀನೆಲ್ಲ ಒಟ್ಟಿಗೆ ಕೂತ್ಕೊಂಡು ಆರಾಧನೆ ಮಾಡ್ಬೋದು, ನಾನು ನೀನು ಒಟ್ಟಿಗೆ ಕೂತ್ಕೊಂಡು ಸ್ತುತಿಸುವ ಮಾಡ್ಬೋದು, ನಾನು ನೀನು ಒಟ್ಟಿಗೆ ಕೂತ್ಕೊಂಡೇ ನಾನು ದೇವರನ್ನ ಕೊಂಡಾಡ್ಬೋದು. ಹಲ್ಲೆಲೂಯಾ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಯಾರ್ಯಾರು ಆತನ ಆತನ ಹೆಸರು ನಂಬಿಕೆ ಇಡ್ರೋ ಅವರಿಗೆ ದೇವರು ಮಕ್ಕಳಾಗುವಂಥ ಅಧಿಕಾರ ಕೊಡ್ತಾರಂತೆ. ಹಾಗಾದರೆ ನೀವು ಈಗ ಮನುಷ್ಯರ ಮಕ್ಕಳಾಗಿ ಹುಟ್ಟಿದ ದೇಹದಲ್ಲಿ ನಿಜ, ಆದರೆ ಆತ್ಮದಲ್ಲಿ ನೀವು ನಾನು ನಮ್ಮ ತಂದೆ ತಾಯಿಗಳ ಮಕ್ಕಳಲ್ಲ, ದೇವರ ಮಕ್ಕಳು ಅಂತ ಹೇಳೋದ ಸತ್ಯನ ಬೈಬಲ್ ತೋರಿಸ್ತದೆ. ದೇವರ ಮಕ್ಕಳು ಅಂತೇಳಿ ಬೈಬಲ್ ತೋರಿಸ್ತದೆ. ಅದಕ್ಕೇನೆ ನಮಗೆ ಇನ್ನೊಂದು ಹೆಸರೇನು ಗೊತ್ತಾ? ದೇವರ ಮಕ್ಕಳು. ನಮಗೆ ಇನ್ನೊಂದು ಹೆಸರೇನು? ಯಾಕೆ ಕರೆದ್ರು? ನೀನು ಆತನನ್ನ ಅಂಗೀಕಾರ ಮಾಡಿ ಆತನ ಮೇಲೆ ಪ್ರೀತಿ ಇಟ್ಟು ಆ ವಾಕ್ಯದ ಪ್ರಕಾರ ನಡೆದ್ರೆ, ಬೈಬಲ್ ವಾಕ್ಯ ಪ್ರಕಾರ ನಡೆದ್ರೆ ನೀನು ದೇವರ ಮಗನು ಆಗ್ತೀಯಾ. ಹಲ್ಲೆಲೂಯಾ. ಯಾವುದ್ರಲ್ಲೂ ಕೂಡ ಎಲ್ಲೂ ಕೂಡ ನನ್ನ ಮಗಳು ನನ್ನ ಮಗ ಅಂತ ಕರೆದಿಲ್ಲ. ಹರಕೆ ತೀರ್ಸೋದ್ರೆ ಉಚ್ಚವಿಸ್ಬಿಡ್ತದೆ ಅದು. ಆದರೆ ನಮ್ಮ ದೇವ್ರ ಹಂಗಲ್ಲ, ನೀ ಹರಕೆನಾದ್ರೂ ಮಾಡ್ಕೋ, ತೀರ್ಸೋದಿದ್ರು ಕೂಡ ನಿನ್ನ ಪ್ರೀತಿ ಮಾಡ್ತಾರೆ. ನೀವು ಕೊಡ್ತೀನಿ ಕೊಡದೆ ಕೈ ಕೊಟ್ಟರು ನಿನ್ನ ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ನೀ ತಪ್ಪಾದ ದಾರಿಯಲ್ಲಿ ನಡೀತಾ ಇದ್ರು ಕೂಡ ನಿನ್ನ ತಳ್ಳಿ ಬಿಡೋದಿಲ್ಲ. ನಿನಗೆ ವಾಕ್ಯದ ಮೂಲಕ ತಿದ್ದಿ ರೆಡಿ ಮಾಡುವಂಥ ಪುಸ್ತಕನೇ ಬೈಬಲ್ ಆಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ನಾನು ನೀನು ಯಾರು? ದೇವರ ಮಕ್ಕಳು ಅಂತ ಹೇಳಿದ ಸತ್ಯನ ನಾವು ತಿಳ್ಕೊಂಡಿದ್ದೆ ಬೈಬಲ್ ಬಂದ್ಮೇಲೆ. ಹಲ್ಲೆಲೂಯಾ. ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಆಮೇಲೆ 4ನೇದಾಗಿ ಕೀರ್ತನೆ 25:8. ಕೀರ್ತನೆ 25:8 ತೆಗೆದಿ. 25:8 ಓದಿ. 25:8. ಯೆಹೋವನು ದಯಾಳವು ಸತ್ಯ ಸ್ವರೂಪವಾಗಿದ್ದಾನೆ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ದಾರಿ ತಪ್ಪಿದವರನ್ನ ಬೋಧಿಸಿ. ಹಾಗಾದರೆ ಈ ಬೈಬಲ್ನಲ್ಲಿರುವಂಥ ವಾಕ್ಯ ದಾರಿ ತಪ್ಪಿದಂಥ ಜನಗಳನ್ನ ಸನ್ಮಾರ್ಗದಲ್ಲಿ ನಡೆಸೋದಕ್ಕೆ.
ಬೇರೆ ಕಡೆಗಳಲ್ಲಿ ಕುಡುಕನಿಗೆ ಒಳಗಡೆ ನುಗ್ಗಕ್ಕೆ ಬಿಡೋದಿಲ್ಲ. ಅರಸು ಪಾನ್ಪರಾಗ ತಿನ್ನೋನು ಒಳಗಡೆ ಬಿಡೋದಿಲ್ಲ. ವೈಭಿಚಾರ ಮಾಡಿದ್ರೆ ಒಳಗಡೆ ಬಿಡೋದಿಲ್ಲ. ಕೊಲೆ ಮಾಡಿದ್ರೆ ಒಳಗಡೆ ಸೇರಿಸ್ಕೊಳ್ಳೋದಿಲ್ಲ. ಕೆಟ್ಟ ಕೆಲಸಗಳನ್ನ ಮಾಡಿದ್ರನ್ನ ಬಹಿಷ್ಕಾರ ಆಗ್ತಾರೆ. ಆದರೆ ನಮ್ಮ ಚರ್ಚಿನಲ್ಲಿ ಆ ಥರ ಇಲ್ಲ. ಕೆಟ್ಟು ಹೋಗಿರೋರ್ನ ಹುಡುಕಿ 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 ರಕ್ಷಣೆ ಮಾಡೋದಕ್ಕೋಸ್ಕರ ಯೇಸು ಬಂದರು. ಪಾಪ ಮಾಡುವವ್ರನ್ನಲ್ಲ, ಪಾಪಿಗಳನ್ನು ಹುಡುಕಿ ಬಂದರು. ಯೇಸು ಸ್ವಾಮಿ ಪಾಪನ ದ್ವೇಷ ಮಾಡ್ತಾರೆ. ಪಾಪಿಗಳಾದ ನನ್ನನ್ನು ನಿನ್ನನ್ನು ಪ್ರೀತಿಸ್ತಾರೆ. ನನ್ನನ್ನು ನಿನ್ನನ್ನು ಸರಿಯಾದ ದಾರಿ ನಡೆಸ್ತಾ ಇದ್ದಾರೆ. ಇದು ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೇಸು ಸ್ವಾಮಿ ಬಂದಿರೋದು ದಾರಿ ತಪ್ಪಿದವರನ್ನ ಈ ವಾಕ್ಯ ಬೋಧಿಸಿ ಸನ್ಮಾರ್ಗಕ್ಕೆ ನಡೆಸ್ತದೆ. ಅವ್ನು ಎಂತ ಕುಡುಕನೇ ಆಗಿರ್ಲಿ ಬಂದ ಮೇಲೆ ಬದಲಾವಣೆ ಆಗ್ತಾನೆ. ಎಂತ ವೈಭಿಚಾರಿನಾಗಿರ್ಲಿ ಅವಳು ಒಳ್ಳೆಯವಳಾಗ್ತಾಳೆ. ನಾನು ಒಂದು ಮಾತಾಡ್ತೀನಿ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅಂತ ಹೇಳ್ತಾರೆ. ಏನು ನಾನು ಹೇಳ್ತೀನಿ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅಂದರೆ ದುಷ್ಟರಿಗೆಲ್ಲ ಶಿಕ್ಷೆ ಆಗೋದಾದ್ರೆ ನಾವು ಯಾರು ಇರೋಂಗಿಲ್ಲ ಕಣಪ್ಪ. ನೀನು ಒಂಥರ ದುಷ್ಟತೀನಿ, ಮಹಾದೇವನು ಒಂಥರ ದುಷ್ಟಾನೆ, ಅಭಿನು ಒಂಥರ ದುಷ್ಟಾನೆ, ನಿಮ್ಮ ಅಶೋಕ್ ಭಾವನು ಒಂಥರ ದುಷ್ಟಾನೆ. ನಿಜ ಅಲ್ವಾ? ಎಲ್ಲರೂ ಒಂದಲ್ಲ ಒಂಥರ ದುಷ್ಟಾನೆ. ಬರ್ತಿರೋ ಕೀರ್ತನೂ ಕೂಡ ದುಷ್ಟನೇ. ನಿಜ ಅಲ್ಲಪ್ಪ? ನೀನು ಒಂದು ಚೂರಾದ್ರೂ ಇವತ್ತು ಜಗಳ ಆಡಿಲ್ವ, ಒಂದು ಚಿಕ್ಕದಾಗಿ ಕೆಟ್ಟದಾಗಿ ಯೋಚನೆ ಮಾಡಿಲ್ವಾ? ಮಾಡಿದ ತಕ್ಷಣವೇ ನೀವು ನಾನು ದುಷ್ಟತೆ ಆಗ್ಬಿಡ್ತೀವಿ. ಆಗ ದುಷ್ಟರಿಗೆಲ್ಲ ಶಿಕ್ಷೆ ಕೊಡೋದಾದ್ರೆ ನಾನು ನೀನು ಯಾರು ಉಳಿಯೋದಿಲ್ಲ. ಆಗ ಲೋಕದಲ್ಲಿ ಉಳಿಯೋರು ಯಾರು? ಮಾತಾಡಿ. ಲೋಕದಲ್ಲಿ ಉಳಿಯೋರು ಯಾರು? ತಂದರೆ ಅವ್ರು ಬರೋರು ಬರ್ತಾ ಇರಲಿ, ನೀನು ತಿರುಗಿ ನೋಡಬೇಡಿ, ಆಯಿತಾ? ನಾನು ಕೇಳ್ತಾ ಇದ್ದೀನಿ ಗೊತ್ತಾ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅಂದರೆ ದುಷ್ಟನೆಲ್ಲ ಶಿಕ್ಷೆ ಕೊಡೋದಾದ್ರೆ ಉಳಿಯೋರು ಯಾರು? ಯಾರು ಉಳಿಯೋದಿಲ್ಲ. ನಾನೇ ಉಳಿಯೋದಿಲ್ಲ. ಫಸ್ಟ್ ಆಫ್ ಆಲ್ ನಾವು ವಾಕ್ಯ ಕೊಡ್ತೀನಿ, ನಾನೇ ದುಷ್ಟ. ನಾನೇ ಅರ್ಧ ಗಂಟೆ ಚೇಂಜ್ ಆಗ್ಬಿಡ್ತೀನಿ. ದುಷ್ಟರನ್ನ ನಾವು ಒಳ್ಳೆ ದಾರಿಗೆ ತರೋದೇ ಬೈಬಲ್ ಪುಸ್ತಕ. ದುಷ್ಟರಿಗೆಲ್ಲ ಶಿಕ್ಷೆ ಕೊಟ್ಟರೆ ಯಾರು ಇರೋದಿಲ್ಲ. ಕೆಟ್ಟತನದಲ್ಲಿ ನಡೆಯುವಂಥ ಕಾಲೇಜು ಮಕ್ಕಳನ್ನ, ಕೆಟ್ಟತನ ನಡೆಯುವಂಥ ತಂದೆ ತಾಯಿಗಳನ್ನು, ಕುಡುಕ ಅಂತ ಆಗಿರ್ತಕ್ಕಂಥ ವ್ಯಕ್ತಿನ, ಬೇಬಿಚಾರ ಆಗಿರ್ತಕ್ಕಂಥ ವ್ಯಕ್ತಿನ ನಾವು ಹೋಗಿ ಸಂಧಿಸ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸ್ತೀವಿ, ವಾಕ್ಯ ಕೊಡ್ತೀವಿ, ಬದಲಾವಣೆ ಮಾಡ್ತೀವಿ. ನಾವು ಹೇಳ ಅವನು ಬದಲಾವಣೆ ಮಾಡೋದು ಒಳ್ಳೇದು ಅಲ್ಲ, ಅವನು ಹಂಗೇನೆ ಬಿಟ್ಬಿಡೋದು ಒಳ್ಳೇದು. ನಿಜ ತಾನೆ? ಒಬ್ಬ ವ್ಯಕ್ತಿನ ಬದಲಾವಣೆ ಮಾಡಿ ಒಳ್ಳೆದಾರಿ ತರೋದು ಒಳ್ಳೇದು ಅಲ್ಲ, ಅವನು ಹಂಗೆ ಬಿಟ್ಬಿಡೋದು ಒಳ್ಳೇದು. ಬೈಬಲ್ ಪುಸ್ತಕ ಹೇಳ್ತದೆ, ನಾನು ದಾರಿ ತಪ್ಪಿದವ್ರನ್ನ ಸನ್ಮಾರ್ಗದಲ್ಲಿ ನಡೆಸ್ತೀನಿ. ನಿಜ ಅಲ್ವಾ? ಬರುವಾಗ ನಾವೆಲ್ಲ ಸೂಪರ್ ಆಗಿದ್ವಾ? ಒಂದಲ್ಲ ಒಂದು ರೀತಿಯಲ್ಲಿ ನಾವು ಲೋಪರ್ಗಳಾಗಿದ್ದೋ ಇದು ಸೂಪರ್ಗಳಾಗಿದ್ದೀವಿ. ಅಲ್ಲೆಲಿಯಾ ಅಲ್ಲೆಲಿಯಾ ಅರ್ಥ ಆಗ್ತಿದೆಯಾ? ಬರುವಾಗ ನಾವು ಸ್ಟಾರ್ಟಿಂಗ್ ಏನಾಗಿದ್ದೋ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಲೋಪರ್ಗಳಾಗಿದ್ದೋ. ಇವತ್ತು ನಮ್ಮನ್ನ ಸೂಪರ್ ಆಗಿ ಮಾಡಿದ್ದಾರೆ. ಅಲ್ಲೆಲಿಯಾ ಅಲ್ಲೆಲಿಯಾ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನಾವು ಲೋಪರಾಗಿ, ಚೀಪರಾಗಿ, ಪಾಪರಾಗಿ, ಈಗ ನಾವು ಸೂಪರ್ ಆಗಿದ್ದೀವಿ. ಫಸ್ಟ್ ಲೋಪರ್ ಅದು, ಜನ ಬೆಲೆ ಕೊಡ್ದಂಗೆ ಆದರು. ಆಗ ಚೀಪರ್ ಅದು, ಜನಗಳ ಕೈ ಬಿಟ್ಟ ಮೇಲೆ ಕೊನೆಗೆ ಪಾಪರಾಗ್ಬಿಟ್ಟು. ಈಗ ಯೇಸು ಕ್ರಿಸ್ತನ ಹತ್ರ ಬಂದ ಮೇಲೆ ಸೂಪರ್ ಆಗಿದ್ದೀವಿ. ಈಗ 4 ಭಾಗದಲ್ಲಿ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವು ಸೂಪರ್ ಬೇಕು ತಾನೆ? ಹಾಗಾದ್ರೆ ಬೈಬಲ್ ವಾಕ್ಯ ಓದಿ. ಬೈಬಲ್ ವಾಕ್ಯ ನಿಮ್ಮನ್ನ ಬದಲಾವಣೆ ಮಾಡ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಯಾಕೋ ನನಗೆ ಸಂತೋಷ ಕಾಣ್ತಾ ಇದೆ. ಎಲ್ಲ ರೆಡಿ ಆಗ್ತಿದ್ದೀರಾ ಸೂಪರ್ ಆಗ್ಲಿಕ್ಕೆ. ಆಮೇನ್. ಇದ್ದಿದ್ರೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ನನ್ನ ಎದೆಗೆ ಓದಿಬೇಡಿ ಕಣ್ರವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೆಕ್ಸ್ಟ್ ಮುಂದಿನ ಭಾಗ. ಹಲ್ಲೆಲೂಯಾ. ಕೀರ್ತನೆ 119:9. ಒಳ್ಳೆ ಟೈಮಿಗೆ ಮಕ್ಕಳು ಬಂದರು. 119:9 ಅಲ್ಲ, ಅವರಿಗಿರೋ ವಾಕ್ಯ ಇದು. 119:9 ಓದಪ್ಪ. 119:9. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಯೌವನಸ್ಥನು ತನ್ನ ನಡತೆಯನ್ನು ಸಿದ್ಧಪಡಿಸಿಕೊಳ್ಳೋದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದನೇ. ಇದೇ ಕಾರಣಕ್ಕೋಸ್ಕರ ನಮ್ಮ ಮನೇಲೂ ಪ್ರೇಯರ್ ಇರಬೇಕು ಅಂತ ನಾನು ಹೇಳಿದರು. ಗೊತ್ತಾಯ್ತಾ? ಯೌವನಸ್ಥ ಮಕ್ಕಳಾಗಿರ್ತಕ್ಕಂಥ ಪಾಸ್ಟರ್ಸ್ಗಳ ಮಕ್ಕಳು ದಾರಿ ತಪ್ಪಬಾರ್ದು ಅಂತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಸೇವಕರ ಮಕ್ಕಳು ದಾರಿ ತಪ್ತಾರೆ, ಚರ್ಚ್ಗೆ ಬರೋರನ್ನೇ ದಾರಿ ತಪ್ಪಿಸ್ತಾರೆ ಸೈತಾನ. ಆವಾಗ ನಾವು ವಾಕ್ಯ ತಗೊಂಡಾಗ ಯೌವನಸ್ಥ ಮಕ್ಕಳು ಹಾಳಾಗೋದಿಲ್ಲ. ದೇವರ ವಾಕ್ಯದಲ್ಲೇ ಬರ್ತದೆ, ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸು ಅಂತೇಳಿ. ಸ್ಮರಿಸೋದು ಯಾವ ಥರ? ವಾಕ್ಯ ಓದೋದ್ರ ಮೂಲಕ,
ಕೇಳೋದ್ರ ಮೂಲಕ ಅದ್ರ ಪ್ರಕಾರ ನಡೆಯೋದ್ರ ಮೂಲಕ. ಹಾಗಾದ್ರೆ ಇಲ್ಲಿ ಬಂದಿದೆ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳಲು ಯಾವ ಕಷ್ಟ? ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಗಮನಿಸೋದು ಮಾತ್ರ ಅಲ್ಲ, ಗಮನಿಸಿ ನಡೆಯೋದ್ರಿಂದ. ನಾವು ವಾಕ್ಯ ಕೊಡ್ತೀವಿ, ಅಪ್ಪ ಅಮ್ಮನ ಕಣ್ಣು ತಪ್ಪಿಸ್ಬಿಟ್ಟು ಕಾಲೇಜಲ್ಲಿ ಹಿಂಗೆ ಮಾಡಬೇಡ ಮಗಳೇ, ನೀನು ಮಾಡ್ತೀಯ. ಮಾಡಿದಾಗ ಏನಾಗ್ತದೆ, ಸಡನ್ನಾಗಿ ಬೈಬಲ್ ವಾಕ್ಯ ಕೊಟ್ಟಿದ್ದು ನೆನಪಿರುತ್ತೆ. ಅಯ್ಯೋ ದೇವ್ರು ನೋಡ್ತಾ ಇರ್ತಾರೆ, ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ದೇವ್ರು ನೋಡ್ತಾ ಇರ್ತಾರೆ. ದೇವ್ರು ನೋಡ್ತಾ ಇರ್ತಾರೆ, ಭಾವನೆ ಬರ್ತದೆ ಇಲ್ವೋ? ಈ ಒಂದು ವಾಕ್ಯ ನಿಮ್ಮನ್ನು ಶುದ್ಧರನ್ನಾಗಿ ಮಾಡ್ತದೆ ಯೌವನಸ್ಥ ಮಕ್ಕಳ. ಇವತ್ತು ಯೌವನಸ್ಥ ಮಕ್ಕಳು ಬೀಡಿ, ಸಿಗರೇಟು, ಹನ್ಸು, ಪಾನ್ಪರಗಳ ಬಲಿಗೆ ಒಳಗಾಗಿದ್ದಾರೆ, ಹುಡುಗಿಯರ ಚಟಕ್ಕೆ ಒಳಗಾಗಿದ್ದಾರೆ, ಡ್ರಗ್ಸ್ಗಳನ್ನ ಸೇರ್ತಾ ಇದ್ದಾರೆ. ನಾನು ಕೊಡಗಿಗೆ ಹೋದಾಗ 4 ಜನ ಹುಡುಗಿರು, ಚಿಕ್ಕ ಚಿಕ್ಕ ಹುಡುಗಿರು, ಒಬ್ಬ ಹುಡುಗ ಇದ್ದಾನೆ. ಅವರೆಲ್ಲ ಇಷ್ಟಿಷ್ಟದ ಸಿಗರೇಟ್ ಸೇರ್ತಾ ಕೂತ್ಕೊಂಡಿದ್ದಾರಮ್ಮ. ಸಿಗರೇಟ್ ಸೇರ್ಕೊಂಡು ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಸಿಗರೇಟ್ ಸೇರ್ಕೊಂಡಿದ್ದಾರೆ. ಮನೆಗೆ ಹೋದಾಗ ಯಾವ ತಂದೆ ತಾಯಿನೂ ಕೂಡ ಒಪ್ಕೊಳ್ಳೋದಿಲ್ಲ, ನನ್ನ ಅಭಿಪ್ರಾಯ. ಇನ್ನು ಅಂಥ ಕೆಟ್ಟ ತಂದೆ ತಾಯಿಗಳಾಗಿದ್ದರೆ ಮಕ್ಕಳಿಗೆ ಸಿಗರೇಟ್ ತೆಗೆದು ಕೊಡ್ತಾರೆ, ಅಂಥ ಕೆಟ್ಟ ತಂದೆ ತಾಯಿ ಇದ್ದರೆ ಮಕ್ಕಳು ಇದ್ರೂ ಕುಡಿತಾರೆ. ಅದನ್ನು ಹೇಳ್ತಾ ಇಲ್ಲ. 4 ಜನ ಸೇರ್ತಾ ಇದ್ದಾರೆ. ನಾನು ಯೋಚನೆ, ದೇವರೇ ಈ ಮಕ್ಕಳನ್ನ ಕರುಣಿಸಿ ಬಂದ. ಅಮ್ಮಮ್ಮ 15, 16, 18 ವಯಸ್ಸಾಗಿರೋದು 4 ಜನ ಹುಡುಗಿರ ಕೈಲೂ ಸಿಗರೇಟೆ. ಅಂಥವ್ರನ್ನ ಬೈಬಲ್ ವಾಕ್ಯ ಹಿಡ್ಕೊ ಬಂದಾಗ ಏನಾಗ್ತದೆ ಗೊತ್ತಾ, ದೇವರಲ್ಲಿ ಕಾರ್ಯ ಮಾಡ್ತಾರೆ. ಮೊನ್ನೆ ನಮ್ಮ ಮಿಸ್ಸಸ್ ತಮ್ಮ ಒಂದು ಮಾತು ಹೇಳಿದ್ರಂತೆ, ನೀನು ಎಲ್ಲಿಗೆ ಹೋದ್ರು ಅವ್ರ ಮಗ ಏನೋ ತಪ್ಪು ಕೆಲಸ ಮಾಡ್ಬಿಟ್ಟಂತೆ. ತಪ್ಪು ಕೆಲಸ ದೊಡ್ಡ ತಪ್ಪೇನಲ್ಲ, ಬುದ್ಧಿವಂತಾನೆ. ತಪ್ಪು ಕೆಲಸ 4 ಕೊಟ್ಬಿಟ್ಟು ಹೇಳುತ್ತೆ, ನಿನ್ನ ಚರ್ಚಿಗೆ 15 ದಿವಸ ಕರ್ಕೊಂಡು ಹೋಗ್ಬೇಕು, ನೀನು ಅಲ್ಲಿ ವಾಕ್ಯ ಕೇಳಿದಾಗ ನೀನು ಬದಲಾಗ್ತೀಯ ಅಂತ. ಹಲೋ ಪ್ರೇಮಂಡಿ ತಮ್ಮ, ಅವ್ರ ಬಾಯಿಂದ ಬಂದ ಮಾತಪ್ಪ. ನೀನು ಎಲ್ಲಿಗೆ ಹೋದ್ರೂ ಬದಲಾವಣೆ ಆಗೋದಿಲ್ಲ. ನೀನು ಒಂದು 15 ದಿವಸ 20 ದಿವಸ ಚರ್ಚೆ ಕಳಿಸಿದ್ರೆ ನೀನು ಆ ವಾಕ್ಯ ಕೇಳಿದಾಗ ಬದಲಾವಣೆ ಆಗ್ತೀಯ. ಆಗ ಅವ್ರ ಅಪ್ಪನೂ ಬದಲಾವಣೆ ಆಗ್ತಾ ಇದ್ದಾರೆ ಅಂತ ಅರ್ಥ. ಯಾಕೆ ನೀನು ಅಲ್ಲಿ ಬದಲಾಗ್ತೀಯ ಅಂತ ಹೇಳಿದ್ರೆ ಅವನಿಗೂ ಅಲ್ಲಿ ಗೊತ್ತಿರಬೇಕು ಬೈಬಲ್ ಬಗ್ಗೆ. ನಾನು ನನ್ನ ಮಕ್ಕಳಿಗೆ ಬುದ್ಧಿವಾದ ಹೇಳ್ಬೇಕಾದ್ರೆ ನನಗೂ ಇದು ಗೊತ್ತಿರಬೇಕು. ಈ ವಾಕ್ಯದ ವಿವರಣೆಯಿಂದ ಕಾಲೇಜು ಮಕ್ಕಳೇ, ನೀವು ಪೋಲಿ ಆಟ ಆಡೋಕ್ಕಾಗೋದಿಲ್ಲ, ಕೆಟ್ಟ ಆಟಗಳು ಆಡೋಕ್ಕಾಗೋದಿಲ್ಲ, ಆಡೋಕೆ ಮನಸ್ಸು ಬರೋದಿಲ್ಲ. ಮನಸ್ಸು ಬಂದರೂ ಕೂಡ ಮನಸ್ಸು ಬರದಂಗೆ ಪವಿತ್ರಾತ್ಮ ಮಾಡ್ತಾರೆ. ಯಾಕಂದ್ರೆ ನಿನ್ನ ಬಾಯಲ್ಲಿ ಯಾವ ನಾಮ ಇದೆ? ಯಾವ ನಾಮ ಇದೆ? ಯೇಸು ನಾಮ ಯಾರು? ಯೇಸು ನಾಮ ಯಾರು? ವಾಕ್ಯ ಎಲ್ಲಿದೆ? ಈ ಬೈಬಲ್ನ ಓದಿದ್ರೆ ಬಿಡುಗಡೆ, ಆಶೀರ್ವಾದ, ಅದ್ಭುತ, ಅತಿಶಯ. ಪ್ರೈಸ್ ದಿ ಲಾರ್ಡ್. ನಿಜನಾ ಸುಳ್ಳ? ಆಮೇನ್ ಆಮೇನ್. ಯೌವನಸ್ಥ ಮಕ್ಕಳು ಬದಲಾಗ್ತಾರ. ಬೇಗ ಬೇಗ ಮುಗಿಸ್ತೀನಿ. ಹಲ್ಲೆಲೂಯಾ. ಯೋಹಾನ 14:6 ಕೊನೆಯ ವಾಕ್ಯ. ಯೋಹಾನ 14:6. ಓದಿ. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಸಾಕು. ಯೇಸು ಸ್ವಾಮಿ ಅಲ್ಲದೇನೆ ಯಾರಿಗೂ ಸ್ವರ್ಗ ಇಲ್ಲ ಪ್ರಿಯರೇ. ನಾನೊಬ್ಬ ಕೊಡಗಿನ ಅಮ್ಮ ಕೊಡುವ ಜಾತಿಯಲ್ಲಿ ಹುಟ್ಟಿ ಬಂದು ನಾನು ಹೇಳ್ತಾ ಇದ್ದೀನಿ, ನಾನು ಎಲ್ಲ ಗ್ರಂಥಗಳನ್ನು ಓದಿರೋನೆ, ಸಾಧ್ಯವಾದಷ್ಟು ಗ್ರಂಥಗಳನ್ನ ಓದಿರೋನೆ. ಗೊತ್ತಾಯ್ತಾ? ನಾನು ಕೊನೆಗೆ ಮುಸ್ಲಿಮರ ಕುರಾನ್ಗೂ ಕೂಡ ನಾನು ಹೋಗಿರ್ತಕ್ಕಂಥ ವ್ಯಕ್ತಿ, ಮಸೀದಿಗೂ ನಾನು ಹೋಗಿರ್ತಕ್ಕಂಥ ವ್ಯಕ್ತಿ. ನನ್ನ ಮಗಳೇ ಕೂಡ ಇದು ಮಾಡಿ ಅರ್ಕೆನ ಒತ್ತಿಸ್ಬಿಟ್ಟು ಅಲ್ಲಿ ಉಪ್ಪು ತೊಲಬಾರ ಎಲ್ಲ ಮಾಡಿರ್ತಕ್ಕಂಥ ವ್ಯಕ್ತಿ. ಆಯ್ತಾ? ಮುಸ್ಲಿಮಲ್ಲೂ ನಾನು ನೋಡಿದೆ, ನನ್ನ ಜನಾಂಗದಲ್ಲೂ ನೋಡಿದೆ. ಕೊನೆಗೆ ಬೈಬಲ್ ಪುಸ್ತಕ ಹಿಡಿದಾಗ ಗೊತ್ತಾಯಿತು ಇಲ್ಲೇ ಸತ್ಯ ಇರೋದು ಅಂತೇಳಿ. ಯಾಕೆಂದರೆ ಇವತ್ತು ಪಾಪ ಮಾಡಿದ್ರು ಸತ್ಯ ಅಂತ ಅವ್ರುಗಳು ಕೊಂಡಾಡ್ತಿದ್ದಾರೆ, ಬಲಿ ಕೊಟ್ಟರು ಸತ್ಯ ಅಂತ ಕೊಂಡಾಡ್ತಿದ್ದಾರೆ, ಅನ್ಯಾಯ ಮಾಡಿದ್ರು ಸತ್ಯ ಅಂತ ಕೊಂಡಾಡ್ತಿದ್ದಾರೆ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಪಾಪದಿಂದ ಪರಿಶುದ್ಧ ಜೀವಿತದ ಕಡೆ ಹೆಂಗೆ ನಡೆಯೋದು ಅಂತ ತೋರಿಸ್ಕೊಟ್ಟದ ಪುಸ್ತಕ ಬೈಬಲ್ ಆಯಿತು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ. ಎಲ್ಲಿಗೆ ಮಾರ್ಗ? ಈ ಲೋಕದಿಂದ ಸ್ವರ್ಗಲೋಕಕ್ಕೆ ಮಾರ್ಗ. ಹಲ್ಲೆಲೂಯಾ. ನೆಕ್ಸ್ಟ್, ನಾನೇ ಸತ್ಯವೂ ಆಗಿದ್ದೇನೆ. ಏನು ಸತ್ಯ? ಈ ಲೋಕದ ಸುಳ್ಳು ಸತ್ಯಗಳನ್ನು ಮುಚ್ಚಿ ಹಾಕಿ ನಿಜವಾದ ಸತ್ಯದ ಕಡೆಗೆ ನಡೆಸುವಂಥದ್ದು ಯೇಸು ಕ್ರಿಸ್ತನ ಬೈಬಲ್ ಪುಸ್ತಕ ಆಗಿದೆ. ಅರ್ಥ ಆಗ್ತಿದ್ಯಾ? ಒಂದನೇದಾಗಿ ನಾನೇ ಮಾರ್ಗ. ಇಲ್ಲಿ ಇರತಕ್ಕಂಥ ಎಲ್ಲ ಕೆಟ್ಟ ಮಾರ್ಗಗಳಿಂದ ತಪ್ಪಿಸಿ ಪರಲೋಕದ ಮಾರ್ಗಕ್ಕೆ ನಡೆಸುವಂಥದ್ದು ಯೇಸು ಕ್ರಿಸ್ತನ ಬೈಬಲ್ನ ವಾಕ್ಯ ಆಗಿದೆ. ಎರಡನೇದಾಗಿ ನಾನೇ ಸತ್ಯವು, ಅಂದರೆ ಈ ಲೋಕದ ಸುಳ್ಳು ಸತ್ಯಗಳು ತುಂಬ ಇದೆ.
ಅದನ್ನು ಕೆಡವಿ ಹಾಕಿ ಅದನ್ನು ನಿಮ್ಮ ಹೃದಯದಿಂದ ತೆಗೆದುಹಾಕಿ ಇದು ಸತ್ಯ ಅಲ್ಲ ಅಂತ ತೋರಿಸಿ ನಿಜವಾದಂಥ ಪರಿಶುದ್ಧವಾದ ಸತ್ಯವನ್ನು ತೋರಿಸಿಕೊಡೋದು ಬೈಬಲ್ ಆಗಿದೆ. ನಾನೇ ಮಾರ್ಗ, ನಾನೇ ಸತ್ಯ, ನೆಕ್ಸ್ಟ್ ನಾನೇ ಜೀವವಾಗಿದ್ದೇನೆ. ಅಂದರೆ ನಿಮಗೆ ಜೀವ ಬೇಕಾ? ಯೇಸು ಸ್ವಾಮಿ ಬೈಬಲ್ನ ಓದಲೇಬೇಕು. ಯಾಕೆಂದರೆ ವಾಕ್ಯಕ್ಕೆ ಜೀವ ಇದೆ, ನಿತ್ಯ ಜೀವ ಕೊಟ್ಟಿದ್ದೀರ. ಅರ್ಥ ಏನು ಗೊತ್ತಾ? ಇನ್ನು ಯಾವತ್ತೂ ಕೂಡ ನಿಮಗೆ ಸ್ವರ್ಗನೇ. ಪಾಪ ಮಾಡಿದವನೇ ನಿತ್ಯ ಮರಣನೇ. ಅದಕ್ಕೇನೆ ಜೀವ ಮತ್ತು ಮರಣ ಅಂತ ಹೇಳಿದ್ದಾರೆ. ಜೀವದರೇನು? ಯಾವಾಗಲೂ ಕೂಡ ನಾವು ತಂದೆಯಾದ ದೇವರ ಜೊತೆ ಇರುವಂಥದ್ದು, ಈಗ ಅಂದರೆ ಜೀವಿಸುವಂಥದ್ದು. ಆಮೇಲೆ ಯಾವಾಗಲೂ ಕೂಡ ನಾವು ಪಾಪ ಮಾಡಿದ್ರೆ ಬೆಂಕಿಯಲ್ಲಿ ಬೇಯುವಂಥದ್ದು ಮರಣ. ಮಾತಾಡ್ಯಪ್ಪ. ಅಲ್ಲ ಈಗ ನೋಡಿ, ಕೆಲವೊಂದು ಜನ ಬೆಡ್ಡಲ್ಲಿ ಮಲಗಿದ್ರೆ ಏನೈತಿ, ಅಯ್ಯೋ ಅವನು ಬದುಕಿರೋದಕ್ಕಿಂತ ಸತ್ತೋದ್ರೆ ಒಳ್ಳೇದು. ಸತ್ತಿ ಹೆಣ ಥರ ಇದ್ದಾನೆ, ಬದುಕಿದ್ರು ಸತ್ತಿ ಹೆಣ ಥರ ಇದ್ದಾನೆ. ಅದು ಮರಣವನ್ನು ಅವನು ಅನುಭವಿಸ್ತಾ ಇದ್ದಾನೆ ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಹಾಗೇನೆ ಅಯ್ಯೋ ಅವ್ನು ಬದುಕಿದ್ರು ಸತ್ತಂಗಿರ್ತಾರೆ. ಹಂಗೇನೆ ಬದುಕಿದ್ರು ನಾವು ಸತ್ತಂಗೆ ಜೀವಿಸ್ತೀವಿ ನೋಡಿ, ಅದು ಪಾಪದ ಜೀವಿತ. ಅದಕ್ಕೆ ಮರಣ ಅಂತ ಹೇಳ್ತಾರೆ. ಜೀವ ಯಾವುದು ಗೊತ್ತಾ? ನೀವು ಸತ್ಯ ಪ್ರಕಾರ ನಡೆದು ದೇವರ ಹತ್ರ ಸೇರೋದು. ಹಾಗಾದರೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯಾದ ದೇವರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲಂತೆ. ಹಾಗಾಗಿ ಯೇಸು ಕ್ರಿಸ್ತನ ನಾಮದಲ್ಲೇ ನಾವು ಹೋಗ್ಬೇಕಾದ್ರೆ ಯೇಸು ಕ್ರಿಸ್ತನ ವಾಕ್ಯವನ್ನು ನಾವು ತಿಳಿಬೇಕು. ವಾಕ್ಯ ಏನನ್ನು ತಿಳಿಸ್ತದೆ? ಪಾಪದ ಜೀವಿತ ಬಿಟ್ಟು ಪರಿಶುದ್ಧವಾಗಿ ಬಾಳು, ಪ್ರೀತಿಯಿಂದ ಬಾಳು, ಅನ್ಯಾಯ ಮಾಡಬೇಡ, ಮೋಸ ಮಾಡಬೇಡ, ಅಕ್ರಮ ಮಾಡಬೇಡ ಅಂತ ತೋರಿಸುವಂಥದ್ದೇ ಈ ಬೈಬಲ್ ಪುಸ್ತಕ ಆಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರಿಯರೇ, ಯೇಸು ಕ್ರಿಸ್ತನ ಮೂಲಕನೇ ನಾವು ಪರಲೋಕಕ್ಕೆ ಹೋಗ್ತಿದ್ರೆ ಅದರ ಅರ್ಥ ಏನು ಗೊತ್ತಾ? ನಿಮ್ಮ ಪಾಪಕ್ಕೋಸ್ಕರ, ನನ್ನ ಪಾಪಕ್ಕೋಸ್ಕರ ನಾವು ಪ್ರಾಣಿ ಬಲಿ ಕೊಡ್ತಾ ಇದ್ದೋ. ನಾನು ಮಾಡಿರೋ ಪಾಪಕ್ಕೆ ಯಾವುದೋ ಪಾಪದ ಪ್ರಾಣಿನ ಬಲಿ ಕೊಟ್ಟರೆ ನಮ್ಗೆ ಸ್ವರ್ಗ ಸಿಗ್ತದಾ? ಯಾವುದೋ ನಾನು ಮಾಡಿರೋ ಪಾಪಕ್ಕೋಸ್ಕರ ಅನ್ನದಾನ ಮಾಡಿಬಿಟ್ರೆ ಸ್ವರ್ಗ ಸಿಗ್ತದಾ? ನಾನು ಮಾಡಿರೋ ಪಾಪಕ್ಕೋಸ್ಕರ ನನಗೆ ಒಂದು ಬಲಿ ಬೇಕಾಗಿತ್ತು. ಮನುಷ್ಯ ಮಾಡಿರೋ ಪಾಪಕ್ಕೆ ಮನುಷ್ಯನೇ ಬಲಿಯಾಗಬೇಕಾಗಿತ್ತು. ಆ ಮನುಷ್ಯನೇ ಬಲಿಯಾಗಬೇಕಾಗಿರೋ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಮನುಷ್ಯನಾಗಿ ಬಂದು ಬಲಿಯಾಗಿ ಅರ್ಪಿಸಿ ನನ್ನ ಪಾಪನ, ನಿನ್ನ ಪಾಪನ ತೆಗೆದುಹಾಕಿ ಇವತ್ತು ನಮಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ. ಅಂದರೆ ಮನುಷ್ಯ ಮಾಡಿರೋ ಪಾಪಕ್ಕೆ ಪ್ರಾಣಿ ಬಲಿಯಿಂದ ಆಗೋದಿಲ್ಲ, ಮನುಷ್ಯ ಮಾಡಿರೋ ಪಾಪಕ್ಕೆ ಅನ್ನದಾನದಿಂದ ಪರಿಹಾರ ಇಲ್ಲ, ಮನುಷ್ಯನ ಮಾಡಿರೋ ಪಾಪಕ್ಕೆ ನಾವು ಮಾಡೋ ದಾನ ಧರ್ಮದಿಂದ ಪರಿಹಾರ ಇಲ್ಲ. ಯಾಕೊತ್ತಾ? ದಾನ ಧರ್ಮ ಮಾಡೋಕ್ಕೆ ನಿನ್ನ ಕೆಪಾಸಿಟಿ ಇದ್ದದಕ್ಕೆ ನೀನು ಮಾಡ್ತಾ ಇದ್ಯಾ. ನೀನು ಹುಟ್ಟುವಾಗಲೇ ಭಿಕ್ಷೆಗಾರನ ಮಗನಾಗಿ ಹುಟ್ಟಿದ್ರೆ ಆಗ್ತಿತ್ತಾ? ನೀನು ಹುಟ್ಟುವಾಗಲೇ ಕೂಲಿ ಕೆಲಸಗಾರನಾಗಿ ಹುಟ್ಟಿದ್ರೆ ಮಾಡೋಕ್ಕಾಗ್ತಿತ್ತಾ? ನಿನಗೆ ದೇವರು ಕೊಟ್ಟಿದ್ದಾರೆ, ನೀನು ಮಾಡ್ತಾ ಇದ್ಯಾ. ದಾನ ಧರ್ಮ ಮಾಡ್ತಾ ಇದ್ದೀನಿ, ನಾನು ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ ಹೇಳ್ತಾರಲ್ಲ, ಅವರಿಗೆ ದೇವ್ರು ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಪ್ರಿಯರೇ, 2:8 ಬರ್ತಿದೆ, ನಿನ್ನ ಪುಣ್ಯ ಕಾರ್ಯಗಳಿಂದ ನಿನಗೆ ರಕ್ಷಣೆ ಅಲ್ಲ. ನೀನು ದಾನ ಧರ್ಮ ಮಾಡಿಬಿಟ್ಟಿದ್ಯಾ, ಪುಣ್ಯ ಕಾರ್ಯ ಮಾಡಿಬಿಟ್ಟಿದೆ, ನಿನಗೆ ರಕ್ಷಣೆ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪುಣ್ಯ ಕಾರ್ಯಗಳಿಂದ ರಕ್ಷಣೆ ಅಲ್ಲ ಪ್ರಿಯರೇ. ನೀವು ನನಗೋಸ್ಕರ ರೋಮಪುರ 10:9 ಓದ್ಬಿಡಿಯಪ್ಪ ಒಂದು ಸಲ, ಅದೊಂದನ್ನು ಓದ್ಬಿಡೋಣ. ರೋಮಪುರ ನಿಮ್ಗೆ ಹೆಂಗೆ ರಕ್ಷಣೆ ಅಂತ ಹೇಳಿ, ರೋಮಪುರ 10:9 ಓದಿ. ಅಲ್ಲ 10ನೇ ಓದಪ್ಪ, 19 ಓದಪ್ಪ. ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ನೀ ದಾನ ಧರ್ಮದಿಂದ ರಕ್ಷಣೆ ಆಗೋದಲ್ಲ. ಯೇಸು ಸ್ವಾಮಿ ನನ್ನ ಪಾಪಕ್ಕೋಸ್ಕರ ಸತ್ತು 3 ದಿವಸ ಎದ್ದು ಬಂದಿದ್ದಾರೆ ಅಂತ ನೀನು ಹೃದಯದಿಂದ ನಂಬಿದ್ರೆ ಮಾತ್ರ ನಿನಗೆ ರಕ್ಷಣೆ, ನಿನಗೆ ಸ್ವರ್ಗ. ನೀನು ಅದು ಬಿಟ್ಬಿಟ್ಟು ದಾನ ಧರ್ಮ ಮಾಡಿದ್ರಲ್ಲ, ನಿನಗೋಸ್ಕರ ನೀನು ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಮನುಷ್ಯ ಮಾಡಿರೋ ಪಾಪಕ್ಕೆ ಮನುಷ್ಯನೇ ಬಲಿಯಾಗಬೇಕಾಗಿತ್ತು. ಮನುಷ್ಯರು ಯಾರು ಒಳ್ಳೆಯವರು ಇಲ್ಲ, ಅದಕ್ಕೆ ದೇವರೇ ಬಂದು ಮಗನಾಗಿ ಬಂದು ಬಲಿಯಾಗಿ ನಮ್ಮನ್ನು ರಕ್ಷಿಸಿ ಅಂತ ಸ್ವರ್ಗ ಸೇರಿಸಿದ್ದಾರೆ. ನೀನು ಯೇಸುವನ್ನೇ ಕರ್ತನ ಬಾಯಿಂದ ಅರ್ಕೆ ಮಾಡಿಕೊಂಡು ದೇವರು ಆತನ ಸತ್ತವರಿಗೆ ಎಬ್ಬಿಸಲು ಹೃದಯದಿಂದ ನಂಬಿದರೆ ನೀನು ರಕ್ಷಣೆ. ಹಾಗಾದ್ರೆ 10ನೇ ವಾಕ್ಯ ಓದಿ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಹೃದಯದಿಂದ ನೀನು ಏನಂತ ನಂಬಬೇಕು? ನನ್ನ ದೇವರು ನನಗೋಸ್ಕರ ಆತನ ಒಂದು ಬಾಯಿಯ ಮಾತಾಗಿರ್ತಕ್ಕಂಥ ವಾಕ್ಯಕ್ಕೆ ಜೀವ ಕೊಟ್ಟು ಮನುಷ್ಯರಾಗಿ ಕಳಿಸಿಕೊಟ್ಟು ಆ ಮನುಷ್ಯನು ನನ್ನ ಪಾಪಕ್ಕೋಸ್ಕರ ಸತ್ತು 3 ದಿವಸ ಎದ್ದು ಬಂದಿರೋದ ನೀವು ಯಾವಾಗ ನಂಬ್ತಿರೋ ಆವಾಗಲೇ ನಿಮಗೆ ರಕ್ಷಣೆ, ಆವಾಗಲೇ ನಿಮಗೆ ನಿತ್ಯ ಜೀವ. ಇಲ್ಲ ಪರಲೋಕ ರಾಜ್ಯ ಗ್ಯಾರಂಟಿ ಇಲ್ಲ ಇಲ್ಲ ಇಲ್ಲ. ಯಾರು ಕೂಡ ನಮ್ಮ ಪಾಪಕ್ಕೋಸ್ಕರ ಸತ್ತಿಲ್ಲ,
ಯಾರು ಕೂಡ ನಮ್ಮ ಪಾಪ ಪರಿಹಾರ ಮಾಡಿಲ್ಲ, ನಮ್ಮ ಕೈದು ಕಿತ್ಕೊಂಡು ತಿಂತಾ ಇದ್ದಾರೆ ಹೊರತು ನಮಗೆ ಒಳ್ಳೇದಂತೂ ಮಾಡ್ತಾ ಇಲ್ಲ. ಅದು ಮಾಡಿದ್ರೆ ಇಷ್ಟು ಕೊಡು, ಇದು ಮಾಡಿದ್ರೆ ಇಷ್ಟು ಕೊಡು ಕಿತ್ಕೊಳ್ತಾರೆ ಹೊರತು ಯಾರು ಪರಿಹಾರ ಕೊಡ್ತಾ ಇಲ್ಲ. ಆದರೆ ಬೈಬಲ್ ಪುಸ್ತಕ ನಿಮಗೆ ಪರಿಹಾರ ಕೊಡ್ತಾ ಇದೆ, ನಿನಗೆ ರಕ್ಷಣೆ ಇದೆ, ನಿನಗೆ ಆಶೀರ್ವಾದ ಇದೆ, ನಿನಗೆ ಪರಿಶುದ್ಧ ಜೀವನ ಇದೆ. ಬೈಬಲ್ ವಾಕ್ಯದಲ್ಲಿ ಪ್ರಕಾರ ನಡೆದು ನೀನು ಪರಿಶುದ್ಧವಾದ ಜೀವನ ನಡೆಸಿದ್ರೆ ನೀನು ಪರಲೋಕ ಕೊಡ್ತೀನಿ ಅಂತ ಹೇಳ್ತಾ ದೊಡ್ಡ ಸತ್ಯನೇ ಯೇಸು ಸ್ವಾಮಿ ತೋರಿಸ್ತಾ ಇದ್ದಾರೆ. ಆಮೇನ್. ಹಾಗಾದರೆ ಪ್ರಿಯರೇ, ಬೈಬಲ್ ವಾಕ್ಯದಲ್ಲಿ ನಾವು ಏನೆಲ್ಲ ತಿಳ್ಕೊಂಡು, ನಾವು ಒಂದನೇದಾಗಿ ನಾವು ಏನು ತಿಳ್ಕೊಂಡು, ಹಲ್ಲೆಲೂಯಾ, ಲೋಕದ ಸತ್ಯದಿಂದ ಪರಲೋಕದ ಸತ್ಯನ ತೋರಿಸ್ಕೊಡ್ತಿದ್ದೇಳಿ. ಸುಳ್ಳಿನ ಸತ್ಯವನ್ನು ಬಿಟ್ಟು ನಿಜವಾದ ಸತ್ಯ ತೋರಿಸ್ಕೊಡ್ತೀವಿ ನಾವು ನೋಡಿಕೊಂಡು. ಎರಡನೇದಾಗಿ ಪರಿಶುದ್ಧ ಜೀವನ ನಡೆಸೋದಕ್ಕೆ ದೇವರು ಕೊಡ್ತಾರೆ ತೋರಿಸ್ಕೊಂಡು. ಮೂರನೇದಾಗಿ ನಾವು ದೇವರ ಮಕ್ಕಳಿಂದ ಎದೆ ತಟ್ಟುಕೊಂಡು ಹೆಮ್ಮೆಯಿಂದ ಹೇಳ್ಬೋದು. ನಾಲ್ಕನೇದಾಗಿ ದಾರಿ ತಪ್ಪಿದ ಜನಗಳನ್ನ ಈ ಬೈಬಲ್ ಪುಸ್ತಕ ಬೋಧಿಸಿ ದಾರಿ ತರ್ತದೆ. ಐದನೇದಾಗಿ ಯೌವನ ಮಕ್ಕಳು ಹಾಳಾಗದಂಗೆ ದೇವರು ಕಾಪಾಡ್ತಾರೆ. ಆರನೇದಾಗಿ ಯೇಸು ಸ್ವಾಮಿನೇ ಸತ್ಯವು ಜೀವವು ಮಾರ್ಗವು ಆಗಿದ್ದಾರೆ. ಹಲ್ಲೆಲೂಯಾ. ಸ್ವಾಮಿ ಯಾರಾಗಿದ್ದಾರೆ? ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳಿದ್ರು. ನನ್ನ ಮುಖಾಂತರ ಹೊರತು ಇನ್ಯಾರು ಸ್ವರ್ಗಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ನಾವು ಆತನನ್ನು ಹೃದಯದಿಂದ ನಂಬುವ, ಸತ್ತವರೊಳಗಿಂದ ಮೂರನೇ ಎದ್ದು ಬಂದದ್ದು. ಅದೇ ಈಗ ಏಪ್ರಿಲ್ ತಿಂಗಳ 3 ಮತ್ತು 5ನೇ ತಾರೀಕಿಗೆ ಅದರ ಹಬ್ಬ ಇದೆ. ದಯವಿಟ್ಟು ಎಲ್ಲರೂ ಕೂಡ ಕೂಡಿ ಬರಲಿಕ್ಕೆ ಪ್ರಯತ್ನ ಮಾಡಿ. 3ನೇ ತಾರೀಕಿಗೆ ನಾವು ಇಲ್ಲಿ ಗುಡ್ ಫ್ರೈಡೆ ಇದ್ದರೆ ಯೇಸು ಸ್ವಾಮಿ ಸಿಲುಬೆಗೆ ಹಾಕಿರೋ ಹಬ್ಬ. ನೆಕ್ಸ್ಟ್ ಅವರು ಸತ್ತು ಎದ್ದು ಬಂದಿರೋದು ಹಬ್ಬ. ಕ್ರಿಸ್ಮಸ್ಗಿಂತಲೂ ಭಯಂಕರವಾಗಿ ಮಾಡಬೇಕಾದ ಹಬ್ಬ ಯಾವುದು? ಗುಡ್ ಫ್ರೈಡೆ. ಆದಮೇಲೆ ಪುನರುತ್ಥಾನ ದಿನದ ಹಬ್ಬ ಅಂತ ಮಾಡ್ತೀವಿ. ಅಂದರೆ ಯೇಸು ಸ್ವಾಮಿ ಹುಟ್ಟಿ ಬಂದಿರೋದು, ಮರಳಿ ಹುಟ್ಟಿ ಬಂದಿರೋದು ಹಬ್ಬ. ಅಂದರೆ ಯಾವ ಸತ್ತ ಮನುಷ್ಯರು ಮರಳಿ ಹುಟ್ಟಿ ಬಂದಿಲ್ಲ, ಯೇಸು ಸ್ವಾಮಿ ಒಬ್ಬರೇ ಸತ್ತು ಎದ್ದು ಬಂದಿರೋಂಥವ್ರು. ಅವ್ರು ಸತ್ತು ಎದ್ದು ಬಂದಿದ್ದಕ್ಕೆ ಅವ್ರು ದೇವರನ್ನ ತೋರಿಸ್ಕೊಂಡ್ರು. ಯಾರು ಕೂಡ ಸತ್ತು ಎದ್ದು ಬಂದಿಲ್ಲ ಪ್ರಿಯರೇ, ಸತ್ತು ಎದ್ದು ಬಂದಿಲ್ಲ ಅವರು. ಅದಕ್ಕೋಸ್ಕರ ನಾವು ಆ ಹಬ್ಬನ ಆಚರಿಸುವಾಗ ಇವತ್ತಿಂದಲೇ ಪ್ರಾರ್ಥನೆ ಮಾಡಿ ನಮ್ಮ ಗುಡ್ ಫ್ರೈಡೆ ಮತ್ತು ಪುನರುತ್ಥಾನ ದಿವಸದ ಹಬ್ಬ ಚೆನ್ನಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬೈಬಲ್ ವಾಕ್ಯ ನಮ್ಮನ್ನು ಸತ್ಯವನ್ನು ಬೋಧಿಸಿ ಸತ್ಯದ ಕಡೆ ತಿರುಗಿಸಿದೆ. ಅದಕ್ಕೆ ಈ ಪುಸ್ತಕಕ್ಕೆ ಸತ್ಯ ವೇದ ಅಂತ ಹೆಸರು. ಅಂದರೆ ಸುಳ್ಳು ವೇದಗಳನ್ನು ಮುಚ್ಚಿ ಹಾಕಿ ಸತ್ಯದ ವೇದವನ್ನು ಎತ್ತಿ ತೋರಿಸುವಂಥ ಸತ್ಯ ವೇದ ಇದು. ಸತ್ಯ ವೇದ ಓದವನು ಸತ್ತು ಹೋಗೋದಿಲ್ಲ, ನಿತ್ಯ ಜೀವ ಪಡಿತಾನೆ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋ. ಪರಲೋಕ ತಂದೆ, ಪ್ರಭು ಯೇಸು ನಾಮದಲ್ಲಿ ಪವಿತ್ರಾತ್ಮ ಸಹಿತ ಆಶೀರ್ವಾದ ಅಭಿಷೇಕ ಅಪ್ಪ, ಈ ಮಕ್ಕಳಿಗೆ ಲೋಕದ ಸುಳ್ಳು ಸತ್ಯಗಳಿಂದ ಬಿಟ್ಟು ಪರಲೋಕದ ನಿಜವಾದ ಸತ್ಯ ಯಾವುದನ್ನು ತೋರಿಸ್ಕೊಡುವಂಥ ಪುಸ್ತಕ ಬೈಬಲ್ ಪ್ರಕಾರ ನಾವು ವಿವರಿಸೋದಕ್ಕೆ ಅವಕಾಶ ಕೊಡಿಸಿದ್ರಪ್ಪ. ಈ ಒಂದು ತಿಂಗಳು ಇಡೀ ಬೈಬಲ್ ಏನು, ದೇವರದಲ್ಲಿ ಯಾರು, ನಾವು ಹೆಂಗಿರಬೇಕು ಮತ್ತು ಬೈಬಲ್ ವಾಕ್ಯದ ನಮಗೇನು ಪ್ರಯೋಜನ ಅಂತ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸೋತ್ರಪ್ಪ. ಇದೆಲ್ಲದರ ಮೂಲಕ ನಿನ್ನ ನಾಮ ಮಹಿಮೆ ಆಗಲಿ. ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ಬಂದ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.